ವ್ಯಾಖ್ಯಾಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶಧೀರಂಶಭಿಪ್ಲಾವಯನ್ ಮಾಂ ಅವಿರ್ಭೂಯಾದನಕ ಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಹ ನಮಸ್ವಾಮಿನ್ ರಾಮಪ್ರಿಯತಮನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 129ನೆಯ ಪ್ರವಚನ. ಯಾವ ರೀತಿಯಲ್ಲಿ ವಿಜಯದ ಚಿಂತನೆ ಹೋರಾಟದಲ್ಲಿದೆ ಅನ್ನುವುದರ ಬಗ್ಗೆ ಕೆಲವು ಮಾತುಗಳನ್ನು ಭೀಷ್ಮರೇ ಧರ್ಮರಾಜನಿಗೆ ತಿಳಿಸ್ತಾ ಇದ್ದಾರೆ. ಆತನ ಪ್ರಶ್ನೆಗೆ ಅನುಗುಣವಾಗಿ ಎಂತಹ ಸಂದರ್ಭಗಳಲ್ಲಿ ಯೋಧ ಮಗದೊಬ್ಬನನ್ನು ಬಡಿಯಬಾರದು, ಹೊಡೆಯಬಾರದು ಅನ್ನುವುದರ ಕೆಲವು ನ್ಯಾಯಯುತವಾದ ಹೋರಾಟಗಳು, ಕೆಲವು ಉಪಾಯಗಳನ್ನು ತಿಳಿಸಿಕೊಟ್ಟ ಭೀಷ್ಮರು ಈ ಸೂಕ್ಷ್ಮಗಳನ್ನು ತಿಳಿಸ್ತಾರೆ. ವಾಸ್ತವವಾಗಿ ಪ್ರಸುಪ್ತಾನ್, ತೃಷಿತಾನ್, ಶ್ರಾಂತಾನ್, ಪ್ರಕೀರ್ಣಾನ್ ನಾಭಿಘಾತೇತ್ ಮಲಗ್ತಾರೆ. ಅರ್ಜುನ ನೋಡಿ, ರಾತ್ರಿ ಹೋರಾಟ ಹೇಳಿದ್ದಕ್ಕೆ ಮಾಡ್ತಾ ಇದ್ರೆ ಕೆಲವರೆಲ್ಲ ತೂರಾಡ್ತಾ ಇದ್ರೆ ಮಲಗಿರಯ್ಯ ಅಂದುಬಿಟ್ಟ. ವಿರೋಧ ಪಕ್ಷದ ಹೋರಾಟಗಾರರು ಖುಷಿಪಟ್ಟರಂತೆ. ಅರ್ಜುನನಿಗೆ ಥ್ಯಾಂಕ್ಸ್ ಹೇಳಿದರು. ಚಂದ್ರೋದಯದವರೆಗೆ ಕಾಯಿರಿ ಅಂತ ಕಾಣುವುದಿಲ್ಲ. ದೀಪ ಹಿಡಿದು ಕೊಳ್ಳಿ ಹಿಡಿದೆಲ್ಲ ದ್ರೋಣನ ಗಲಾಟೆಯಲ್ಲಿ ಹೇಳಿದ್ದಾರೆ, ಹೋರಾಡಿದ್ದಾರೆ. ಯಾರನ್ನು ಬಡಿದಿದ್ದಾರಂತೆ ರಾತ್ರಿ ಹೋರಾಟದಲ್ಲಿ. ಯಾರನ್ನು ಯಾರು ಹೊಡಿಬೇಕು ಅಂತಿಲ್ಲ, ಯಾವ ಪಕ್ಷದವ ಯಾರಿಗೆ ಹೊಡೆದದ್ದು ಅಂತ ಗೊತ್ತಿಲ್ಲ. ಹೆಣಕ್ಕೂ ಹೊಡೆದಿದ್ದಾರೆ, ಸತ್ತದ್ದಕ್ಕೂ ಹೊಡೆದಿದ್ದಾರೆ. ಈ ನಮೂನೆ ಕತ್ತಲೆಯಲ್ಲಿ, ನಿದ್ದೆ ಕಣ್ಣಲ್ಲಿ, ಮಂಪರಿನಲ್ಲಿ ಅಲ್ಲ. ಅದು ಹೇಳ್ತಾನೆ, ಮಲಗಿದ್ದವರನ್ನೆಲ್ಲ ಬಡಿಬಾರದಯ್ಯ, ಕೊಲ್ಲಬಾರದಯ್ಯ. ಮಲಗಿದವರನ್ನು ಬಡಿದಿದ್ದಾರೆ. ಮಹಾ ಯುದ್ಧ ಭಾರತದಲ್ಲಿ ಮಲಗಿದವರ ಮೇಲೆ ಏನು ಅಶ್ವತ್ಥಾಮಂತ ನೋಡಿ ಬೆಂಕಿ ಹಾಕಿದವ. ಅದಲ್ಲದೆ ರಣಾಂಗಣದಲ್ಲಿಯೂ ಹಾಗೆ ಅಲ್ಲಲ್ಲೇ ಮಲಗ್ತಾರೆ. ಬಿದ್ದಿದ್ದ ಮುರಿದೋದ ರಥದಲ್ಲೇ ಜೀವ ಇದ್ದವರು. ಅಷ್ಟು ಆಯಾಸ. ಹೇಳ್ತಾನೆ, ಅಂಥವರನ್ನು ಬಡಿಬೇಡ. ತೃಷಿತಾನ್, ಕೆಲವರೆಲ್ಲ ಬೊಬ್ಬೆ ಹೊಡೆದ ನೀರು ನೀರು ಕೂಗ್ತಾ ಇದ್ರು. ಬಾಯಾರಿದವರನ್ನೆಲ್ಲ ಹೊಡೆಯುವುದು ಚಂದ ಅಲ್ಲ ಅಂತ, ಹೊಡಿಬಾರದು. ಅದರಂತೆ ಶ್ರಾಂತಾನ್, ಆಯಾಸಪಟ್ಟು ಕೂತಿರ್ತಾರೆ, ಆಯಾಸ ಆಗಿದೆ, ಸಾಧ್ಯವಿಲ್ಲ, ಸೋತೋಗಿರ್ತದೆ, ಎದುರಿಸಲು ಬರ್ತದೆ ಹೋರಾಟದಲ್ಲಿ. ಬೇಡ, ಅವನ ಜೊತೆಯಲ್ಲಿ ಹೋರಾಡಬೇಡ ಅಂದ್ರೆ ಒಳ್ಳೆದಾಯ್ತು. ಈಗ ಸಿಕ್ಕಿದ ಅಂತ ಹೊಡೆಯುವುದಲ್ಲ, ಸಾಯಿಸುವುದಲ್ಲ. ಹೊಡೆಯಿದ್ದಾಗ ತಯಾರಿದ್ದೇನೆಂದಾಗ ಹೊಡಿಬೇಕು ಹೊರತು ದುರ್ಬಲರ ಮೇಲೆ ಏನು ಆಟ ಅಂತ. ಪ್ರಕೀರ್ಣ ಎಲ್ಲ ಚದುರಿ ಹೋಗಿದ್ದಾರೆ, ಅವರ ಮೇಲೆ ಪಡ್ಕೊಂಡು ಓಡುವುದಲ್ಲ. ಇದೂ ಆಗಿದೆ ಮಹಾಭಾರತ ಯುದ್ಧದಲ್ಲಿ. ಚಲ್ಲಾಪಿಲ್ಲಿ ಆದವರ ಮೇಲೆ ಹೊಡ್ಕೊಂಡು ಹೋದದ್ದುಂಟು. ಎಲ್ಲ ಕೌರವರ ಪಾಳೆಯದವರ ಕಥೆ ಅದು. ಹಾಗೂ ಮಾಡಬಾರದು. ವಿಕ್ಷಿಪ್ತವರಾಗಿ ಎಲ್ಲೆಲ್ಲೂ ಚದುರಿ ಹೋದವರ ಮೇಲೆ ಮತ್ತೆ ಹೊಡ್ಕೊಂಡು ಬಡ್ಕೊಂಡೆಲ್ಲ ಹೋಗಬಾರದು. ಇಂಥವರನ್ನು ಕೊಲ್ಲಿಕ್ಕಿಲ್ಲ. ಮತ್ತೆ ಯಾವಾಗ ಅದರಲ್ಲಿಯೂ ಸಹ ಮೋಕ್ಷೆ, ಪ್ರಯಾಣೆ, ಚಲನೆ, ಪಾನಭೋಜನ ಕಾಲಯೋಹ ಅಂತಾರೆ. ಕುಡಿತಾ ಇದ್ದಾನೆ, ಊಟ ಮಾಡ್ತಾ ಇದ್ದಾನೆ, ಆಗ ಹೊಡೆಯುವುದಲ್ಲ, ಅದು ಸರಿಯಲ್ಲ. ಮತ್ತೆ ಯುದ್ಧ ಮುಗಿದಿದೆ ಅಂತ ಘೋಷಣೆ ಆಗಿದೆ, ಮತ್ತೆ ಬಂದು ಗುದ್ದುವುದಲ್ಲ. ಒಂದ್ಸರ್ತಿ ಡಿಕ್ಲೇರ್ ಆದಂದ್ರೆ ಯುದ್ಧ ಮೋಕ್ಷ ಆಗಿದೆ, ಯುದ್ಧದಿಂದ ಬಿಡುಗಡೆ ಆಗಿದೆ, ಮುಗಿದೋಯ್ತು. ಇಂಥದ್ದೆಲ್ಲ ಮಾಡಿದವರಿದ್ದಾರೆ, ಮುಗಿದ ನಂತರ ಮಾಡಿದವರಿದ್ದಾರೆ, ಯಾರು ಗೊತ್ತಿಲ್ಲ.
ನಡೆದ ಘಟನೆಗಳು. ಪಂದ್ಯವನ್ನು ಡ್ರಾ ಮಾಡಿ ಹೋಗಿದ್ದಾರೆ. ಡ್ರಾ ಅಂದ್ರೆ ಸ್ಟಾಪ್, ನಿಲ್ಲಿಸಿ ಹೋಗಿದ್ದಾರೆ. ಯಾವುದೋ ಬಾಕ್ಸಿಂಗ್ ಇರಲಿ, ಯಾವುದೇ ರೆಸ್ಲಿಂಗ್ ಇರಲಿ, ಪಂದ್ಯವನ್ನು ನಿರ್ಣಾಯಕರು ಎದ್ದಾಯಿತು, ಅದನ್ನು ನಿಲ್ಲಿಸಿ ನಾಳೆಗೆ ಅಥವಾ ಡ್ರಾ ಆಗಿದೆ, ಇಲ್ಲ ಆಗಿದೆ, ಎದೋಗಿದ್ದಾರೆ. ಜನರು ಹೇಳುತ್ತಾರೆ, ಎಲ್ಲಿ ಎಲ್ಲಿ ಹೋಗ್ತಾರೆ, ಆಚೀಚೆ ಆಗುತ್ತೆ. ನಿರ್ಣಾಯಕರು ಹೋದ ತಕ್ಷಣ ಸ್ಟೇಜಿನಲ್ಲಿ ಗುದ್ದಿ ಮುಗಿಸಿಬಿಟ್ಟಿದ್ದಾನೆ ಆತ. ಅಂದ್ರೆ ಯಾವಾಗ ಕೆಲವೊಮ್ಮೆ ಈ ಅಭಿಮನ್ಯುವಿನ ಕಾಳಕ್ಕೆ ಹಾಗೆ ಆಯ್ತಲ್ಲ, ಅಭಿಮನ್ಯು ಕೊನೆ ಗಳಿಗೆಯಲ್ಲಿ ಗದಾಯುದ್ಧ ಮಾಡಿದ, ಅದು ದುಶ್ಯಾಸನನ ಮಗನ ಜೊತೆಯಲ್ಲಿ ಮಾಡಿದ, ಬಡ್ಕೊಂಡ್ರು, ಸಾರಿ ಹೊಡ್ಕೊಂಡ್ರು, ಇಬ್ರು ಬಡ್ಕೊಂಡು ಸತ್ತಿದ್ದಾರೆ. ಘಾಸಿ ಅಷ್ಟು ಜೋರಾಗಿದೆ, ಯಾರ ಪೆಟ್ಟು ಕೊನೆಗೆ, ಯಾರ ಪೆಟ್ಟು ಯಾರಿಗೆ ಅಂತಿಲ್ಲ, ಹೊಡೆದಾಟ ಆಗಿ ತಲೆಗೆ ಮೈಗೆ ಗುದ್ದಿ ಇಬ್ರು ಸತ್ತಿದ್ದಾರೆ. ಹಾಗಾಗುವುದುಂಟು. ಹಾಗೆ ಇಂತಹ ಸಂದರ್ಭಗಳಲ್ಲಿ ಅವರು ನಿಲ್ಲಿಸಿ ಹೋದ ನಂತರ ಅವರು ಪೂರ್ತಿ ವಿಶ್ರಾಂತಿಯಲ್ಲಿ ಹೋಗಿಬಿಡುತ್ತಾರೆ, ಮೆಂಟಲಿ ವಿಶ್ರಾಂತಿ ಪಡೀತಾರೆ. ಡಿಕ್ಲೇರ್ ಆಗಿದೆ ಇಲ್ಲ ಹೇಳಿ, ಹಾಗಾಗಿ ಅವರು ಯಾವುದೇ ತಯಾರಿಯಲ್ಲಿ ಇರುವುದಿಲ್ಲ, ಅವರು ಪೂರ್ತಿ ಸ್ಟನ್ ಆಗಿರುತ್ತಾರೆ. ಆ ಹೊತ್ತಿನಲ್ಲಿ ಅವರನ್ನು ಮುಗಿಸಿಬಿಡುತ್ತಾರೆ. ಇದು ತಪ್ಪು. ಇದನ್ನು ಹೇಳುತ್ತಾನೆ ಮೋಕ್ಷೆ ಪ್ರಯಾಣಿ. ಹೋರಾಟಕ್ಕೆ ಹೊರಡುವಾಗಲೇ ಹೊರಡುವುದು, ಇನ್ನು ಶಂಕವುದಿಲ್ಲ, ಶುರುವಾಗಿಲ್ಲ, ಅದು ತಪ್ಪೆ. ಚಲನೆ ಪಲಾಯನ, ಓಡ್ತಾ ಇದ್ದಾರೆ, ಅವರಿಗೆ ಬಡಿಬೇಡ. ಇಂತಹ ಸಂದರ್ಭಗಳಲ್ಲಿಯೂ ಹೊಡೆದಾಟ ಇಲ್ಲ. ಇನ್ನು ಅನೇಕರನ್ನು ಬಡಿಲಿಕ್ಕಿಲ್ಲ, ಕೊಲ್ಲಿಕ್ಕಿಲ್ಲ, ಹೊಡಿಲಿಕ್ಕಿಲ್ಲ ಅಂತಾನೆ. ಸಂಧಿಕ್ಷಿಪ್ತಾನ್, ಧಿಕ್ಕಾರಕ್ಕೊಳಗಾದವನು, ಅಯೋಗ್ಯ ಅಂತೇಳಿ ಅಂಥವರನ್ನು ಹೋಗಿ ಬದಿಗೆ ಹಾಕಿರ್ತಾರೆ. ಅಂಥವರಿಗೆ ಬಡಿಲಿಕ್ಕಿಲ್ಲ. ಅದರಂದ್ರೆ ಅಧಿಕ್ಷಿಪ್ತಾನ್, ಬೇರೆ ಏನೋ ಕೆಲಸಗಳಲ್ಲಿ ತೊಡಗಿರ್ತಾರೆ, ಹೇಳಿಕೊಂಡಿರ್ತಾರೆ, ಅಂತ ವಿಕ್ಷಿಪ್ತರು ಇರ್ತಾರೆ ಅವರು, ಬೇರೆ ಯಾವುದೋ ಅಂತ ಹೊತ್ತಿನಲ್ಲಿ ಹೊಡೆಯುವುದಲ್ಲ, ಬಡಿಯುವುದಲ್ಲ, ಅದು ಸರಿ ಇಲ್ಲ. ವಿಹಾತಾನ್, ಪೆಟದಿಂದ ಆಗಿದೆ, ಹೇಳಿ ಕೊಡ್ತಾ ಇಲ್ಲ, ಇನ್ನು ಅವನನ್ನು ಸಾಯಿಸುವುದು ಅಂದ್ರೆ ಏನರ್ಥ? ತಡೀರಿ, ರೆಡಿಯಾಗಿ ಬರ್ತಾನವನು, ಅದು ಆಗುವುದಿಲ್ಲ. ಅದರೊಟ್ಟಿಗೆ ಇನ್ನೊಂದು ಮಾತು ಹೇಳ್ತಾರೆ ಅವರು, ಪೂರ್ತಿ ತನುಕೃತ ಅನ್ನಂತ, ತುಂಬಾ ತುಂಬಾ ಬಳಲಿದ್ದಾನೆ, ಘಾಸಿಕೊಂಡು ನಿತ್ರಾಣನಾಗಿದ್ದಾನೆ. ಶಬ್ದ ಹಾಗೆ, ಸಪೂರಾಗಿದ್ದಾನೆ, ಕೃಷ ಆಗಿದ್ದಾನೆ ಹೇಳುವುದಾದ್ರೆ. ಪ್ರತನೂಕೃತಾನ್, ಪರಿಪೂರ್ಣವಾಗಿ ಏನು ಇಲ್ಲ ಆಗಿದ್ದಾನೆ. ಅಂಥವರ ಮೇಲೆ ಕೊನೆಯ ಗಳಿಗೆ ಅಂತೇಳಿ ಹೊಡೆದಾಡುವುದರಲ್ಲಿ ಅರ್ಥ ಇಲ್ಲ. ಅವಶ್ರದ್ಧಾನ್, ಹೋರಾಟದಲ್ಲಿ ಅವನಿಗೆ ಹುಮ್ಮಸ್ಸೇ ಇಲ್ಲ, ಶ್ರದ್ಧೆ ಇಲ್ಲ, ಸುಮ್ಮನೆ ಇದ್ದಾನೆ. ಅಂಥವನಿಗೆ ಹೋರಾಟದ ಶ್ರದ್ಧೆ ಇರಬೇಕು, ಟೈ ಅನ್ಬೇಕಲ್ಲ ಹಾಗೆ. ಅಂಥದ್ದಿದ್ರೆ ಮಾತ್ರ ಹೋರಾಟ ಮಾಡಲಿಕ್ಕೆ ಹುಮ್ಮಸ್ಸು ಬಂದಿರಬೇಕು, ಉತ್ಸಾಹಭರಿತನಾಗಿರಬೇಕು, ಸರಿಯಾಗಿ ಹೋರಾಡ್ತಾ ಇರಬೇಕು. ಅದರಂತೆ ಕೃತಾರಂಭಾನ್, ಬೇರೆ ಏನು ಕೆಲಸದಲ್ಲಿ ತೊಡಗಿರ್ತಾನೆ. ಇನ್ನು ಈ ಹೋರಾಟಕ್ಕೆ ಶುರು ಮಾಡೋದಷ್ಟೇ, ಅವನು ಇನ್ನೂ ಆಗಲಿಲ್ಲ, ತಯಾರಾಗಲಿಲ್ಲ. ಮೊದಲೇ ಅವನ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಾಗಿ ಹೊಡೆದು ಬಿಟ್ರೆ, ತಡೀರಿ, ಆಡಿಕೊಳ್ಳಿ ಸ್ವಲ್ಪ ಹೇಗೆ ಅಂತ ಹೇಳಿ. ಹಾಗಾಗಿ ಹೋರಾಟ ಚೆನ್ನಾಗಿ ಆಗಬೇಕು. ಅಂದ್ರೆ ಒಂದು ಹೈ ಪಿಚ್ಚಿಗೆ ಬಂದಾಗ ಮಾತ್ರ ಜೋರು ಕಾದಾಟದಲ್ಲಿ ಕಡಿಲಿಕ್ಕೆ ಬಡಿಲಿಕ್ಕೆ ಎಲ್ಲ. ಉಪನ್ಯಾಸ ಪ್ರತಾಪಿತಾನ್, ಅವನ ಆಯುಧಗಳನ್ನೆಲ್ಲ ಕೆಳಗೆ ಎಸೆಕೊಂಡಿದ್ದಾನೆ. ಅದರಿಂದ ಅವನಿಗೆ ಘಾಸಿಗೊಳಗಾಗಿ ಪೂರಾ ಸಂಕಟದಿಂದ ಮೂರ್ಛೆಗೇ ಬಿದ್ದಿದ್ದಾನೆ. ಇಂಥವರನ್ನು ನಿಲ್ಲಿಸಿ ಬಡಿಯುವುದು ಅಂದರೆ ಆಗಲಿಲ್ಲ. ಬಹಿಷ್ಠರಾನ್, ಹೊರಗೋಗಿದ್ದಾನೆ. ಹೊರಗೆ ಮಹಾರಾಜರು ಬರೀತಾರೆ, ಹೊರಗೋಗಿದ್ದಾನೆ ಅಂದ್ರೆ ಎಂಥದ್ದು? ಹೋರಾಟದ ಕಳೆದು ಹೊರಗೋಗುವುದು ಅಂದ್ರೆ ಸಂಧ್ಯಾ ವಂದನೆ ಮುಂತಾದಕ್ಕೆ ಹೋಗಿಬಿಟ್ರೆ ಹೌದಲ್ಲ. ಅವ್ರು ಬರೀ ಅಲ್ಲಿ ಬಹಳ ಚೆನ್ನಾಗಿದೆ. ಬೇರೆಯವರು ಬರೆದಿದ್ದಾರೆ ಹೊರಗೋಗಿದ್ದಾನೆ ಅಂದಾಗ, ಏನು ಕೇಳಿದ್ರಿ? ಹೌದು, ಮಲಮೂತ್ರ ವಿಸರ್ಜನೆಗೆ ಎನ್ನುವುದು ಅರ್ಥ ಸತ್ಯ, ಅಲ್ಲೇನಲ್ಲ, ತಪ್ಪಲ್ಲ. ಆದ್ರೆ ಅದಕ್ಕೆ ರಣಾಂಗಣದಿಂದ ಹೊರಗೆ ಅನ್ನುವ ಶಬ್ದ ಬಹಳ ಸ್ಪಷ್ಟ ಆಗುವುದಿಲ್ಲ. ಅದಕ್ಕೆ ಹುಲ್ಲೆಲ್ಲ ತರ್ಲಿಕ್ಕೆ ಹೋದದ್ದಂತೆ. ಹುಲ್ಲಿ ಎಂತ ಕರ್ಮಕ್ಕೆ ತರ್ತಾನೆ ಮಾರ್ಯಾರು ಹೋರಾಟದವ? ಈಗ ಒಂದು ವ್ಯಾಖ್ಯಾನಕಾರರು ಬರೆದದುಂಟು, ಹುಲ್ಲು ತರಲು ಹೋದವನನ್ನು ಅವನೇನು ಮತ್ತೆ ಮನೆಗೆ ಹೋಗಿ ಏನು ಬಿಸಿ ಮಾಡಿ ಕುಡಿಲಿಕ್ಕೆ ಕೊಟ್ಟೇನು, ಹುಲ್ಲು ತರ್ಲಿಕ್ಕೆ ಹೋಗ್ಲಿಕ್ಕೆ. ಬಹಿಷ್ಠರಾನ್ ಅಂತ ಹೇಳಿದ್ದು ರಣಾಂಗಣದಲ್ಲಿ, ಹೋರಾಟದ ಅಂಗಳದಲ್ಲಿ ಸ್ವಲ್ಪ ಹೊರಗೋದವ ಅಂದಾಗ ಅನುಷ್ಠಾನಕ್ಕೆ, ಜಪಕ್ಕೆ ಎನ್ನುವ ಅರ್ಥ ಒಂದು ಯೋಗ್ಯ ಆಗಿದೆ. ಈ ಸಂದರ್ಭಗಳಲ್ಲಿ ಕೆಲವು ವಿಶೇಷಾರ್ಥಗಳನ್ನು ಅವರು ತೋರಿಸಿದ್ದು ನಾನು ನಿಮ್ಮ ಮುಂದೆ ಹೇಳುತ್ತೇನೆ ಅದನ್ನು ಹೇಗೆ ಅಂತ.
ಅರ್ಥ ಆಗದ ಪರಿಸ್ಥಿತಿ ಬಂದ ಹಾಗೆ ಇದೊಂದು ವಿಶೇಷ ಇರಲಿ. ಅಂದ್ರೆ ಹೋರಾಟ ದಂಗಳದಲ್ಲಿ ಜಪ ಮಾಡುವ ಹುಚ್ಚು ಉಂಟು ಅಂತಾಯ್ತಲ್ಲ, ಅದಿತ್ತು ಇದೇ ಬಿಡಿ. ಮಹಾಭಾರತದಲ್ಲಿ ಒಂದು 100 ಕಡೆಯಲ್ಲಿ ಮಹಾಯುದ್ಧದಲ್ಲಿಯೇ ಅಭಿಮನ್ಯು ಸತ್ತಾಗ ಪಾಂಡವರ ಪಾಳಯದಲ್ಲಿ ಬಹಳಷ್ಟು ಮೌನ ಆವರಿಸಿದೆ. ಕೌರವರ ಪಾಳಯದಲ್ಲಿ ಭಾರಿ ದೊಡ್ಡ ಸಂಭ್ರಮ ಕೇಳುತ್ತಾ ಇದೆ. ಇದನ್ನು ದೂರದಲ್ಲಿ ಅರ್ಜುನ ನೆಳ್ಕೊಂಡು ಹೋಗಿದ್ದಾರೆ ಸಂಶಪ್ತವರು. ಅವರು ಪ್ರತಿಜ್ಞೆ ಮಾಡಿದ್ದಾರೆ, ಸಾಯಿಸದೆ ಬರುವುದಿಲ್ಲ, ಸಾಯದೆ ಬರುವುದಿಲ್ಲ ಅಂತ. ಹಾಗಾಗಿ ಲಕ್ಷಗಟ್ಟಲೆ ಜನ ಅರ್ಜುನನೊಬ್ಬನನ್ನು ಎಳ್ಕೊಂಡು ಕರ್ಕೊಂಡು ದೂರಕ್ಕೆ ಹೋಗಿಬಿಟ್ಟಿದ್ದಾರೆ. ಕೃಷ್ಣನು ಇದ್ದಾನೆ. ಹಿಂದೆ ಬಂದಾಗ ಅರ್ಜುನ ಹೇಳುತ್ತಾನೆ ಕೃಷ್ಣನ ಹತ್ರ, ಕೃಷ್ಣ ಏನು ಕಸಿವಿಸಿ ಆಗ್ತಾ ಇದೆ, ಅತ್ತ ಗಲಾಟೆ ಜಾಸ್ತಿ ಕೇಳ್ತಾ ಇದೆ, ಇತ್ತ ಚಪ್ಪೆ ಆಗಿದೆ ಎಲ್ಲ ಹೇಳುತ್ತಾನ. ಬರುವ ದಾರಿಯಲ್ಲಿ ಸಂಧ್ಯಾ ವಂದನೆ ಮುಗಿಸಿ ಬರ್ತಾರೆ. ಹೋರಾಟ ಮುಗಿಯುವಾಗಲೇ ಕತ್ತಲಾಗ್ತಾ ಬಂದಿದೆ. ಸಂಧ್ಯಾ ವಂದನೆ ಮುಗಿಸಿ ಬಂದ ಕೃಷ್ಣಾರ್ಜುನರು ಅಂತ ಮಹಾಭಾರತದಲ್ಲಿ ವೈಶಂಪಾಯನರು ವಿವರಣೆ ಕೊಡುವಾಗ ಸಂಜೆಯ ಧೃತರಾಷ್ಟ್ರನಿಗೆ ಹೇಳಿಬಿಟ್ಟಾಗ ಗಮನಿಸಲಿಕ್ಕೆ ಬರ್ತದೆ. ಇಂಥದ್ದು ಅನೇಕ ಘಟ್ಟಗಳಿವೆ. ನಾನು ಆಗ ಅದನ್ನೆಲ್ಲ ನೆನಪಿಸಿದ್ದೇನೆ, ತಿಳಿಸಿಕೊಟ್ಟಿದ್ದೇನೆ. ಇದು ಅನುಗುಣವಾದ ಸಂಗತಿ. ಇದು ಹೋರಾಟದಲ್ಲಿ ಯಾರನ್ನೆಲ್ಲ ಬೇರೆ ಕೆಲಸ ಮಾಡುವವನನ್ನು, ಧಿಕ್ಕಾರಕ್ಕೊಳಗಾಗುವವನನ್ನು, ಘಾಸಿಗೊಳಗಾಗಿ ಮೂರ್ಛೆಗೊಂದವನನ್ನು ಹೇಳಿಕೊಂಡಾಗೆ ಹೊರಗೆ ನಿಂತವನನ್ನು ಜಪಕ್ಕಾಗಿ ಹೊರಗೆ, ಅಂದ್ರೆ ಎಲ್ಲಿವರೆಗೆ ಅಂದ್ರೆ ಕೆಲವೊಮ್ಮೆ ರಥದಿಂದ ಇಳಿದಿರುತ್ತಾರೆ ಅಷ್ಟೇ, ಅಲ್ಲೇ ಹೊಯ್ಗೆಯಿಂದ ಆ ಅರ್ಘ್ಯವನ್ನು ಕೊಡುತ್ತಾರೆ, ಅಲ್ಲೇ ಜಪ ಮಾಡ್ತಾ ಇರ್ತಾರೆ, ಚಿಂತನೆ ಮಾಡ್ತಾ ಇರ್ತಾರೆ. ಹೀಗಾಗಿ ಇವರನ್ನು ಹೊಡೆಯುವುದಲ್ಲ, ಮಿಸ್ಟರನ್ನು ಬಹಳ ದೂರ ಹೋಗ್ಬೇಕು ಅಂತಿಲ್ಲ ಅರ್ಥಗಳಲ್ಲಿ, ವಾಹನದಿಂದ ಇಳಿದಿರುವುದಷ್ಟೇ. ಇದೆಲ್ಲ ಸಾಕೂತವಾದದ್ದೇ. ನಾವು ಇವತ್ತು ಬೇರೆ ಮತಗಳಲ್ಲೆಲ್ಲ ನೋಡ್ತೇವೆ, ಆ ಸಮಯ ಆದಾಗ ಕೂಡಲೇ ಅವರು ಬಟ್ಟೆ ಹಾಕಿಕೊಂಡು ಕೂತ್ಕೊಳ್ತಾರೆ, ತಲೆ ಬಗ್ಗಿಸ್ತಾರೆ, ನೆಲಕ್ಕೆ ತಾಗಿಸ್ತಾರೆ ಅಂತ. ಇದು ನಮ್ಮ ತತ್ವಗಳು. ಹೋರಾಟ ದಂಗಡದಲ್ಲಿ ಮಾಡಿ ತೋರಿಸಿದನ್ನು ಹೇಳ್ತಾರೆ. ಅದಕ್ಕೆ ಕೇಳಿದೀವ ವಾಕ್ಯಕ್ಕೆ ಎಷ್ಟು ಅರ್ಥ ಇದೆ, ಭಾರ ಇದೆ ಅಂತ. ಕಾಲೇ ಸಂಧ್ಯಾಂ ಪ್ರಕುರ್ವೀತ ಅಂತ ಇರುವುದರಿಂದ ಟೈಮಿಗೆ ಮಾಡಬೇಕಾದ್ರಿಂದ ಖಂಡಿತವಾಗಿ ಹೋರಾಟ ಆಗ್ತಾ ಇತ್ತು. ಟಪ್ಪ ನಿಲ್ಲಿಸಿದ, ಹೋಗಿ ನೆಲಕ್ಕೆ ಇಳಿದ, ರಥವನ್ನು ಬಿಟ್ಟ, ಆಯುಧವನ್ನು ಬಿಟ್ಟ, ಕವಚವನ್ನು ಎಸೆದ, ಜಪ ಮಾಡಿದ. ಅಲ್ಲೇ ದೂರ ಏನಿಲ್ಲ. ಆದ್ರೂ ಹೊಡಿಲಿಕ್ಕಿಲ್ಲ. ಇತ್ತ ಯಾರು ಹೊಡ್ತಾ ಇರ್ಬೋದು, ಹೊಡ್ತಾ ಇದ್ದಿರ್ಬೋದು ಇವ ಮಾಡಿದ ವ್ಯವಸ್ಥೆಗೆ. ಇದು ನೀವೇನವನ್ನು ಬಚಾವಾಗಲಿಕ್ಕೆ ಮಾಡಿಕೊಂಡೇ ಹೇಳ್ಬೋದು, ಮಾಡಿ ಹೇಳಿಕೊಳ್ಳಿ, ಏನ್ ತೊಂದರೆ. ಮತ್ತೆ ಬರ್ತಾನಲ್ಲ, ರಥ ಏರ್ತಾನಲ್ಲ, ಕವಚ ಕಟ್ತಾನಲ್ಲ, ಬನ್ನಿ ಹೊಡಿ. ಅವನಿಗೆ ಟೈಮ್ ಪ್ಲೀಸ್ ಇರ್ಲಿ, ಕೊಟ್ಟದಲ್ಲ ಅವರು ಶ್ರಾಂತ ಹೇಳಿದ್ದಲ್ಲ, ಟೈಮ್ ಪ್ಲೀಸ್ ಉಂಟು. ಹೋರಾಟದಲ್ಲಿ ಉಂಟು, ಆಟದಲ್ಲಿ ಮಾತ್ರ ಅಲ್ಲ, ಹೋರಾಟದಲ್ಲಿಯೂ ಟೈಮ್ ಪ್ಲೀಸ್ ಉಂಟು. ಆಯ್ತು, ಆಯಾಸ ಆಗಿದೆ, ದಣಿದಿದೆ, ಆಯ್ತು, ನೀರು ಕುಡಿಲಿಕ್ಕುಂಟು, ಆಯ್ತು ಕುಡಿ, ನೋಡಿ ಎಷ್ಟು ಜೋರಿದೆ, ನನಗೆಂತದ್ದು ಬೇರೆ ತಲೆಯಲ್ಲಿ ಕೆಲಸ ಇದೆ, ಆಯ್ತು ಮಾಡು, ಮುಗಿಸು, ಬಾ. ಇದು ಲಕ್ಷಣ. ಈಗಲೇ ಅಂತೇನಿಲ್ಲ, ಆಯ್ತು ತಗೋ. ಯಾಕೆಂದ್ರೆ ಅವನು ಎಷ್ಟು ಆಯಾಸ ಪರಿಹಾರಕ್ಕೆ, ದಣಿವು ಪರಿಹಾರಕ್ಕೆ ಸಮಯ ತಗೊಳ್ತಾನೋ, ಉಸಿರು ತಗೊಳ್ತಾನೋ ಅಷ್ಟೇ ಇವನಿಗೆ ಉಂಟಲ್ಲ ಉಸಿರು ತಗೊಳ್ಳಿಕ್ಕೆ. ಲಾಭವೇ ಅಲ್ಲವಿನಿಗೆ. ಅಲ್ಲಾದ್ರೆ ಇನ್ನೊಬ್ಬರ ಜೊತೆ ಹೋರಾಡ್ತಾನ, ಹೋರಾಡ್ಲಿ, ಅದವನ ತಾಕತ್ತು, ಅದವ ಶೌರ್ಯ, ಅದೇ ಅರ್ಥ. ಹಾಗೆ ನಿನಗೆ ಬೇಕಾ, ಹೋಗು, ನೀನು ಶ್ರಾಂತನೋ ಬಳಲಿದವನೋ, ಸಕೋ ಸಮಯ, ಇಲ್ಲಿ ಹೋರಾಡ್ತೇನೆ ಇವನೊಟ್ಟಿಗೆ, ಮಾಡ್ತಾನವ. ಇದು ಶೌರ್ಯ ಅಂದ್ರೆ, ಪ್ರತಾಪ ಅಂದ್ರೆ. ಆಗಿದೆ ಇದು ಇದೇ ರೀತಿಯಾಗಿ. ಬೇರೆ ಬೇರೆ ಜನರು ಬೇರೆ ಬೇರೆ ಕಡೆಯಿಂದ ಅರ್ಜುನ ಬೇರೆ ಬೇರೆ ರೀತಿಯಲ್ಲಿ ಎಳೆದಿದ್ದಾರೆ, ಕರೆದಿದ್ದಾರೆ. ಒಳಗೋದಾಗಲೂ ಸಾತ್ಯಕಿ ಹಾಗೆ ಮಾಡಿದ್ದಾನೆ, ಕರೆಯದವರನ್ನು ಮುಟ್ಟದೆ ಓಡಿದ್ದಾನೆ. ಅದು ಚಿತ್ರ. ಇದೆಲ್ಲ ತಂತ್ರಾಂಶಗಳು. ಆಯಕಟ್ಟಿನಲ್ಲಿ ನಿಂತಿವೆ ತುಕುಡಿಗಳು ಹೋರಾಟಕ್ಕೆ. ಹೊಡ್ಕೊಂಡು ಹೋಗ್ತಾ ಇದ್ದಾನೆ, ಅತ್ತಿತ್ತ ನೋಡ್ತಾ ಇಲ್ಲ. ಅವ್ರು ಬಂದ್ರೆ ಬಡಿವ ಅಂತ ಇದ್ದಾನೆ, ಅವರು ಸುಮ್ಮನೆ ಇದ್ದಾರೆ, ಹೊಡೆದ್ರೆ ಬಡಿವ ಅಂತ. ಹಾಗೆ ಯುದ್ಧ ರಂಗಗಳು. ಅತ್ತಿತ್ತ ಅಂದ್ರೆ ಬಹಳ ದೂರ, ಕಣ್ಣಿಗೆ ಕಾಣುತ್ತದೆ ಅಷ್ಟೇ. ಹೋರಾಟದಲ್ಲಿ ಆಚೀಚೆ ಹೋಗ್ಬೇಕಾಗತ್ತೆ. ಆದ್ರೆ ಹೋಗದೆ ಏಕಪ್ರಕಾರವಾಗಿ ಹೊರಡುವ ರೀತಿ ಭೀಮಸೇನ ಆಗಲ್ಲ, ಎಲ್ಲ ಸವರಿಕೊಂಡೇ ಹೋಗುತ್ತೆ. ಅವನಿಗೆ ಯಾವುದೇ ವ್ಯವಸ್ಥೆಯಲ್ಲಿ ಯಾರು ಮುಗಿದು ಬೀಳುತ್ತಾರೆ ಅವರನ್ನು ಮುಗಿಸಿ ಹೋಗ್ತಾನವ. ಅವನ ಛಾಪೆ ಬೇರೆ. ಅವನು ಎಷ್ಟು ಅಗಾಲದಲ್ಲಿ ಹಿಂದೆ ಬರುವುದೇ ಇಲ್ಲ ಅವನು ಹೋರಾಟದಲ್ಲಿ. ಅವನ ರಥಕ್ಕೆ ಭಾರಿ ರೆಸ್ಟ್ ಹೇಳುದವನು ವಿಶ್ವಕನ ಹತ್ರ, ನೀನು ಸ್ವಲ್ಪ ನಿಲ್ಲು ಇಲ್ಲಿ, ನಾನು ಹೋಗಿ ಬರ್ತೇನೆ ಅಂತ. ರಥದಿಂದ ಇಳಿದು ಪದಾತಿಯಾಗಿ ಅವ ಗದೆ ಇಟ್ಕೊಂಡು ಹೋಗಿ ಬಿಟ್ರೆ ಮತ್ತೆ ಕರಿತಾನೆ ವಿಶ್ವಕನನ್ನು, ಬಾಯಿಲ್ಲಿಗೆ ಅಂತ. ಎಷ್ಟೋ ದೂರದಲ್ಲಿ ಮತ್ತೆ ರಥ ಬರ್ತದಲ್ಲಿ. ಆನಂತರ ಹತ್ತಿಕೊಂಡು ಹೋಗ್ತಾನೆ.
ಹೀಗೆ ಅದ್ಭುತವಾದ ಯುದ್ಧ ಕೌಶಗಳು ಭೀಷ್ಮ ಹೇಳುತ್ತಾನೆ. ಇಂಥ ಕಡೆಗಳಲ್ಲೆಲ್ಲ ಇವರಿಗೆಲ್ಲ ಹೊಡಿಲಿಕ್ಕಿಲ್ಲ, ಬಡಿಲಿಕ್ಕಿಲ್ಲ. ಉಪನ್ಯಾಸ ಅಂದ್ರೆ ನಮ್ದು ಬೇರೆ ಅರ್ಥ ಆಗುತ್ತೆ. ಉಪನ್ಯಾಸ ಅಂದ್ರೆ ನ್ಯಸ್ತ ಶಸ್ತ್ರ ಅಂತ ಅರ್ಥ. ಆಯುಧಗಳನ್ನೆಲ್ಲ ಕೆಳಗೆ ಬಿಸಾಡಿದವ, ಹೊರಡುವುದಿಲ್ಲ ಅಂತ ಅರ್ಥವ. ಚೆನ್ನಾಗಿ ಹೊಡಿಲಿಕ್ಕೆ ಹೋದಾಗ್ಲೇ ಕೈಯಲ್ಲಿದ್ದದೆಲ್ಲ ವೆಪನ್ಸ್ ಕೆಳಗೆ ಹಾಕಿದ್ರೆ ಅವನು ಸೋತ, ಶರಣಾಗತ ಅಂತ ಅರ್ಥ ಲೆಕ್ಕದಲ್ಲಿ. ಆದ್ರೆ ಆಯುಧ ಎತ್ಕೋ ಮತ್ತೆ ಹೊಡಿತೇನೆ ಅಂತ. ಆಯುಧ ಬಿದ್ದರೆ ಹೊಡಿಲಿಕ್ಕಿಲ್ಲ, ಬಿದ್ದರೆ ನಾಚಿಕೆ ಅಂತ ಅರ್ಥ. ಹೊತ್ಕೊಳ್ಳುವವರೆಗೆ ವೃತ್ರಾಸನೆಯಿಂದ ಹತ್ರ ಹೇಳ್ತಾನೆ, ವಜ್ರಾಯುಧ ಮುಗಿದು ಹೋಯ್ತು ಅಂದಾಗ ತಕೋ ಮಹಾರಾಯ ವಜ್ರಾಯುಧ ಎತ್ತಿಕೋ, ಯಾಕೆಂದ್ರೆ ಅದು ನನ್ನನ್ನು ಸಾಯಿಸ್ಲಿಕ್ಕೆ ನೀನು ತಯಾರು ಮಾಡಿದ್ದ ಆಯುಧ, ಬಡಿ ಅದರಲ್ಲಿ ಬಡಿ ಅಂತಾನೆ. ನಾಚಿಕೆ ಆಗತ್ತೆ ಇಂದ್ರನಿಗೆ. ವಜ್ರಾಯುಧ ಕೆಲಸ ಮಾಡದೆ ಕೆಳಗೆ ಬಿದ್ದೋಗಿ ವೃತ್ರ ಹೇಳುತ್ತಾನೆ, ಎತ್ತಿಕೋ ಆಯುಧವನ್ನು, ಒಡಿ, ಅದು ತಯಾರು ನನಗೋಸ್ಕರ ಮಾಡಿದ್ದೀನಿ, ನೀನು ಎಷ್ಟೆಲ್ಲ ಗೊತ್ತವನೇ ನೋಡಿ. ಹಿಂಬದಿಯಲ್ಲಿ ಆದ ಘಟನೆಗಳು. ನನ್ನ ಸಂಹಾರಕ್ಕೆ ತಯಾರು ಮಾಡಿಕೊಂಡು ಬಂದಿದ್ದೀಯಾ ನಾರಾಯಣ ವರ್ಮದ ವಜ್ರಾಯುಧ, ಆಗ್ಲಿ ಬಡಿದಾಟ ಅಂತ ಇಂದ್ರನಿಗೆ ನಾಚಿಕೆ ಆಯ್ತದೆ ಮನೆಗೆ. ಈ ನಮೂನೆ ಆಯ್ತಲ್ಲ ಅಂತ. ಹಾಗೆ ಇವನ್ನೆಲ್ಲ ಹೇಳ್ತಾರೆ. ಕೆಳಗೆ ಆಯುಧ ಬಿದ್ದವನ ಹತ್ತಿರ ಹೋರಾಟ ಮಾಡುವುದು. ಕೃತವೇಶ್ಮಾನುಸಾರಿಣ, ಡೇರೆ ಎಡೆಗೆ ಓಡ್ತಾ ಇದ್ದಾನವ. ಕೃತವೇಶ್ಮ ಅದು ಮಾಡಿದ್ದು ಮನೆ, ಇದ್ದ ಮನೆ ಅಲ್ಲ, ಟೆಂಪರರಿ ಮನೆ. ಅದು ಹೇಳೋ ರೀತಿ ನೋಡಿ. ಕೃತವೇಶ್ಮ ಅಂತ, ವೇಶ್ಮ ಅಂದ್ರೆ ಮನೆ, ಮನೆಯಂತೆ ಮಾಡಿದ್ದುಂಟಲ್ಲ ಡೇರೆ, ಅದಕ್ಕೆ ಓಡ್ತಾ ಇದ್ದಾನೆ. ಡೇರೆಗೆ ಹೋಗ್ತಾ ಇದ್ದಾನೆ. ಧರ್ಮರಾಜ ಎಷ್ಟೋ ಸರ್ಚ್ ಹೋಗಿದ್ದಾನೆ. ಹಾಗಾಗಿ ಡೇರೆಗೆ ಹೋಗುವವನನ್ನು ಕರೆದು ಬಾ ಯುದ್ಧ ಮಾಡು. ಹೋಗ್ತಾ ಇದ್ದೇನೆ, ಆಯ್ತು ಹೋಗೊಂದು ಬಿಡಬೇಕು ಅವನು, ಮತ್ತೆ ಬಾ ಅಂತ. ಇಂಥವರನ್ನೆಲ್ಲ ಹೊಡಿಬಾರದು ಅಂತ. ಹೊಡಿಬಾರದ ಲಕ್ಷಣಗಳ ಬಗ್ಗೆ ಕೆಲವು ಮಾತುಗಳು. ಮತ್ತೆ ಹೊಡೆದಾಟ ಮಾಡುವವರನ್ನು ಅಕ್ಸೆಪ್ಟ್ ಮಾಡುವ ಅಥವಾ ಪ್ರೈಸ್ ಮಾಡುವ ಬಗೆ ಹೇಗೆ ಉಂಟು ಅದನ್ನು ಭೀಷ್ಮ ಹೇಳಿಕೊಡ್ತಾನೆ. ಪಾರಂಪರ್ಯಾಗತೆ ದ್ವಾರೆ, ಸೈನ್ಯದ ಎದುರು ನಿಂತುಕೊಂಡು ಏಕೇಚಿತ್ ಅನುವರ್ತಿನಃ ಪರಿಚರ್ಯಾವರೋದ್ಧಾರ, ಮುನ್ನುಗ್ಗಿ ಬರುವವರನ್ನು ತಡೆಯುವವರು ಬಾಗಿಲಲ್ಲಿ. ಜಾಸ್ತಿ ಕೆಲಸ ಅವರಿಗೆ. ಸೈನ್ಯದ ಬಾಗಿಲು ಅಂದ್ರೆ ಸೈನ್ಯದ ಮೂರೆ ಸ್ಟಾರ್ಟ್, ಫ್ರಂಟ್, ಮುಂದೆ ಸೈನ್ಯ ಇದೆ. ಸೈನ್ಯದ ಎದುರು ನಿಲ್ಲುವವರಂತೆ ಚಾಪು ಜೋರು. ಅವರ ಮೇಲೆ ಎದುರಾಳಿಗಳು ಮುನ್ನುಗ್ಗಿ ಓಡಿ ಬರ್ತಾರೆ, ಅವರನ್ನು ತಡಿಬೇಕು. ಅವರ ಫೋರ್ಸ್ ಅನ್ನು ತಡೆದರೆ ಹಿಂಬದಿಯವರು ಬಡಿಲಿಕ್ಕೆ ಅನುಕೂಲ ಆಗ್ತದೆ. ವಿಷಯ ಅಷ್ಟೆ. ಆದ್ರಿಂದ ಭೀಷ್ಮನ ತಂತ್ರ ಅದು. ಮುಂದೆ ಹೇಳ್ತಾನೆ, ಹಿಂದೂ ಹೇಳಿದ್ದವ, ಎದುರಲ್ಲಿ ಪದಾತಿಗಳನ್ನು ನಿಲ್ಲಿಸಿ ಅಂತ. ಇನ್ನೇನು ಹಿಡಿಬೇಕೆಲ್ಲ ಹೇಳ್ತಾನೆ. ಅವರನ್ನು ಎದುರು ಇಟ್ಟು ಬಿಟ್ರೆ ಉಂಟಲ್ಲ, ಒಂದು ರಾಶಿ ಇಡಬೇಕು. ಆ ರಾಶಿ ಎದುರು ಬಿದ್ದಾಗ ಎದುರು ಬಂದವರು ಮುನ್ನುಗ್ಗಿ ಬಂದಾಗ ಅವರು ಅವರನ್ನು ಚೆಲ್ಲಿಕೊಳ್ಳುತ್ತಾರೆ. ಆಗ ಅದರಲ್ಲಿ ಸ್ವಾರ್ಟ್ ಆದವರು, ಸ್ವಲ್ಪ ಜೋರಿದ್ದವರು ಒಳಗೆ ಸಿಗ್ತಾರೆ, ಅವರನ್ನು ಒಳಗೆ ಬಡಿತಾರೆ. ಒಳಗೆ ಮಾತ್ರ ಒಂದು ಟ್ರೆಂಡ್ ಲಾಯ್ಕೆ ಇರ್ತದೆ. ಒಳಗೆ ಬಂದವರನ್ನು ಸುತ್ತುವರಿದು ಮುಗ್ತಾರವರು. ಬಾಗಿಲು ಮಾತ್ರ ಕಾಣುವುದು ನಮಗೆ, ಬಾಗಿಲು ಆಚೆಗೆ ಕಾಣುವುದಿಲ್ಲ. ಬಾಗಿಲು ಅಂದ್ರೆ ಬಹಳ ದೂರದವರೆಗೆ ಇರ್ತದೆ, ಅಷ್ಟು ಜನರಾಶಿ ಇರ್ತದೆ ಫ್ರಂಟ್ ವ್ಯೂ. ಅದ್ರ ಒಳಗೆ ಹೊಡೆಯಲಿಕ್ಕೆ ಶುರುವಾದ ತಕ್ಷಣ ಒಳಗೊಂದೊಮ್ಮೆ ಎಂಟ್ರಿ ಆಯ್ತು. ಅವರು ಬಾಗಿಲು ಕಳಚಿಕೊಂಡು, ಬಾಗಿಲು ಅಂದ್ರೆ ಬಾಗಿಲಿನಂತಹ ಹೋರಾಟಗಾರನ್ನು ಕಳಚಿಕೊಂಡು ಯುದ್ಧರಂಗದೊಳಗೆ ಪ್ರವೇಶ ಮಾಡಿದ್ರ ಒಳಗೆ ಮುತ್ತಿಗೆ ಹಾಕಿರ್ತಾರೆ, ಮುಗಿದೋಗುತ್ತೆ. ಅರ್ಥ ಆಗೋದಿಲ್ಲ ಎಲ್ಲಿಂದ ಯಾರು ಇರ್ತಾರೆ ಅಂತ ಹೇಳಿ. ಅದರಿಂದ ಈ ಕೆಲವೆಲ್ಲ ವ್ಯೂಹಗಳನ್ನು ಹೇಳಿದ್ದಾಗೆ, ಶೇನ ವ್ಯೂಹ ಎಲ್ಲ ಹೇಳಿದ್ದಾಗೆ, ಅದು ಮೂತಿ ಆಗಿರ್ತದೆ, ಕೊಕ್ಕಿನಾಗಿರ್ತದೆ, ಎದುರಲ್ಲಿ ಹೀಗಿರ್ತದೆ ಅಂತ. ಎದುರು ತಪ್ಪಿಸಿ ಒಳಗೆ ಬಂದ್ರೆ ಹಕ್ಕಿಯ ಹೊಟ್ಟೆ ಒಳಗೆ ಬಿದ್ದಾಗೆ ಎಲ್ಲ ನಾಶ. ಬಹಳ ಜೋರಿ ಇರ್ತದೆ. ಹಾಗೆ ಬಹಳ ಚಂದವಾಗಿ ಎದುರು ಕೂತು ಹೋರಾಟ ಮಾಡಿ ಎದುರು ಬರುವವರನ್ನು ತಡಿತಾರಲ್ಲ, ಏಕೇಚನ ವಲ್ಗಿನ, ಚಂದಾಗಿ ಬೊಬ್ಬೆ ಹೊಡೆದುಕೊಂಡು ಹೇಳಿಕೊಂಡು ತಡೆದುಕೊಂಡು ಮಾತಿನಲ್ಲಿ ತಡಿತಾರೆ, ಮಾತಾಡಿಸ್ತಾರೆ, ನಿಲ್ಲಿಸ್ತಾರೆ, ಬೊಬ್ಬೆ ಹೊಡಿತಾರೆ. ಹೀಗೆ ಮಾಡ್ತಾ ಇದ್ದವರು ಅನೀಕಂಯೇ ವಿಭಿನ್ನಂತಿ, ಶತ್ರು ಸೈನ್ಯವನ್ನು ಬಂದಾಗ ಹೊಡೆದಾಗಿ ಅದನ್ನು ಸ್ಪ್ಲಿಟ್ ಮಾಡಿ, ಮೈನ್ ಬೇಕಾದಷ್ಟೇ ಏಕಪ್ರಕಾರ ನುಗ್ಗದಂತೆ ಮಾಡೋದು ಇವರ ಯೋಗ್ಯತೆ, ಇವರ ಪೌರುಷ. ಬಡ್ಕೊಂಡು ಅವರು ಚೂರ್ ಮಾಡಿ ದೂರ ಮಾಡಿಬಿಡ್ತಾರೆ. ಹಾಗಾಗಿ ಅಂತಹ ಮಾಡುವವರನ್ನು ಭಿನ್ನಂ ಸಂಸ್ಥಾಪಯಂತಿ ಚ, ತಮ್ಮ ಕೂಟವನ್ನು, ಸೈನ್ಯವನ್ನು ಒಟ್ಟು ಮಾಡಿಕೊಳ್ತಾರೆ, ಇತರರ ಸೈನ್ಯವನ್ನು ಬಿಡಿಬಿಡಿಯಾಗಿಸ್ತಾರೆ, ತಮ್ಮ ಸೈನ್ಯವನ್ನು ಒಟ್ಟು ಮಾಡಿಸ್ತಾರೆ. ಇಂಥವರು ಎದುರಲ್ಲಿ ಇಂಥವರು ಎಲ್ಲ ಹೋರಾಟಗಾರರಂತೆ ಸಮಾನಾಶನ ಪಾನಾಸ್ತೆ. ಊಟ ಕುಡಿಯುವುದರಲ್ಲಿ ಎಲ್ಲರಿಗೂ ಒಂದೇ ಲೆಕ್ಕ, ತಟ್ಟೆ ಇಷ್ಟು ಬರ್ತದೆ, ತಿನ್ಲಿಕ್ಕೆ ಅಷ್ಟು ಸಿಗ್ತದೆ. ಆದರೆ ಭೀಷ್ಮರು ಹೇಳ್ತಾರೆ,
ಕಾರ್ಯ ದ್ವಿಗುಣ ವೇತನ, ಅವರಿಗೆ ಡಬಲ್ ಸಂಬಳ ಮಾಡಬೇಕಂತೆ. ಅದು ಪೋಸ್ಟ್. ಸೈನ್ಯದ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡುತ್ತಾ ಎದುರಾಳಿಗಳನ್ನು ತಡೆಯುವ, ಅವರನ್ನು ಬಿಡಿಬಿಡಿಯಾಗಿಸುವ, ತಮ್ಮ ಸೈನ್ಯ ಚದುರದಂತೆ ಗಟ್ಟಿ ಮಾಡಿ ಕಾಪಾಡಿಕೊಳ್ಳುವ ಯಾವ ಯೋಧರಿದ್ದಾರೆ, ಪಕ್ಕ ಯಾರು ಮುಂಚೂಣಿಯನ್ನು ನಿಲ್ಲಿಕ್ಕೆ ಯಾರು ಬರೋದಿಲ್ಲ. ಯಾಕೆ? ಎದುರಲ್ಲಿ ಎಂತ ಪೆಟ್ಟು ಬೀಳುತ್ತದೆ ಗೊತ್ತುಂಟವರಿಗೆ. ಹಿಂಬದಿಯಲ್ಲಿ ಪ್ರೊಟೆಕ್ಷನ್ಸ್ ಇರ್ತದೆ, ಮುಂಬದಿಯಲ್ಲಿ ಹಾಗಲ್ಲ. ಇಂಥವರಿಗೆ ಡಬಲ್ ಸಂಬಳ ಕೊಡಬೇಕು ಅಂತಾರೆ. ಅವರನ್ನು ಊಟ ಗೀಟ ಎಲ್ಲ ಒಂದೇ ನಮೂನೆ ಆದರೆ ಪರವಾಗಿಲ್ಲ, ಅದು ವಿಷಯ ಅಲ್ಲ. ಎಲ್ಲ ಊಟ ಒಂದೇ ನಮೂನೆ ಮಾಡಿ ಬರುವವರು ಎಲ್ಲರೂ. ಆದರೆ ಇವರಿಗೆ ಸಂಬಳ ಜಾಸ್ತಿ. ಯಾಕೆ? ಕೆಲಸ ದೊಡ್ಡದು ಇವರದ್ದು, ರಿಸ್ಕ್ ಜಾಸ್ತಿ ಇದೆ ಅಂತ. ಹಾಗೆ ನೋಡ್ತಾ ಜಾತಿ ಗೋತ್ರಂಚ ವಿಜ್ಞಾಯ ಕರ್ಮಚ ಅನುತ್ತಮಾಂ ಶುಭಂ ಸಮಾನ ದೇಹ ರಕ್ಷಾರ್ಥೇ ಕಾರ್ಯ ದ್ವಿಗುಣ ವೇತನ. ಒಳ್ಳೆ ಪರ್ಸನಾಲಿಟಿ, ಒಳ್ಳೆ ಕುಲ, ವಂಶ, ಬರ್ತ್ ಇವನ್ನೆಲ್ಲ ನೋಡಿಕೊಂಡು ಅವನ ಕರ್ಮತಂತ್ರವನ್ನು ಬಹಳ ಚೆನ್ನಾಗಿರುವುದನ್ನು ಪರಿಶೀಲಿಸಿ ಇವನನ್ನು ಅವನ ಜನರ ರಕ್ಷಣೆಗಿಡಬೇಕು. ರಾಜ, ರಾಜಕುಮಾರರ, ರಾಜಮನೆಯವರ, ಪರಿವಾರದವರ ಎಸ್ಕಾರ್ಟ್ಸ್ಗಳಾಗಿ, ಬಾಡಿಗಾರ್ಡ್ಸ್ಗಳಾಗಿ ಇವರನ್ನು ಇಟ್ಟಿರಬೇಕು. ಇಂಥವರಿಗೂ ಡಬಲ್ ಸಂಬಳ. ಯಾಕೆಂದ್ರೆ ಅವರು ಭಾರಿ ದುಷ್ಟವರಿಗೆ, ಮೈ ಕಣ್ಣಾಗಿರ್ತಾರೆ. ಅವರು ರಾಜನ ಮನೆ ಮಂದಿಯನ್ನು ಕಾಪಾಡುತ್ತಾರೆ. ಎಲ್ಲಿಯಾದರೂ ಕದ್ಕೊಂಡು ಹೋದ್ರು, ಎತ್ಕೊಂಡು ಹೋದ್ರು, ಘಾಸಿ ಮಾಡಿದ್ರು, ರಾಜನಿಗೆ ದೊಡ್ಡ ಪೆಟ್ಟದು, ಅಪಾಯ. ಹಾಗಾಗದಂತೆ ಇಂತಹ ಜನರು, ಅವರು ಒಳ್ಳೆಯವರಿದ್ದಾರೆ, ಹುಡುಕಿ ಮಾಡಿದ್ದು, ಅವರ ಪೂರ್ವ ಗುಣಲಕ್ಷಣಗಳನ್ನು ತಿಳಿದು ಹುಡುಕಿ ಆ ನಮೂನೆಯವರಲ್ಲಿ ಜೀನ್ಸ್ ಇದೆ, ರಾಜ ನಿಷ್ಠೆ, ಸ್ವಾಮಿ ನಿಷ್ಠೆ ಎಲ್ಲ ಇದೆ, ಅಂಥವರನ್ನು ಮಾಡಿಕೊಡಬೇಕು. ಅವರಿಗೆ 2 ಪಟ್ಟು ಮಾತ್ರ ಅಂತ, ತ್ರಿಗುಣಂ ಚತುರ್ಗುಣಂ ಚೈವ ವೇತನಂ ಅಂತಾರೆ. 4 ಪಟ್ಟು 3 ಪಟ್ಟು ಕೊಟ್ಟರು ತಪ್ಪಿಲ್ಲ. ಭಾರಿ ಹೀಗೆಲ್ಲ ವ್ಯವಸ್ಥೆಯನ್ನು ಹೇಳುತ್ತಾನೆ ಭೀಷ್ಮ, ಹೀಗೆಲ್ಲ ಇದೆ ಅಂತ. ಮತ್ತೆ ಈ ಹೋರಾಟ ದಂಗಳದಲ್ಲಿ ಮಾಡಬೇಕಾದ ಕತೆ ಕೇಳಿಕೊಳ್ಳುವುದ್ರೆ ಎಲ್ಲ ರಾಜನದ್ದೇ ಅಲ್ಲ. ದಶಾಧಿಪತಯ ಕಾರ್ಯ ಶತಾಧಿಪತಯಸ್ತತ ತದ ಸಹಸ್ರಾಧಿಪತಿ ಕುರಿಯಾತ್ ಶೂರಮತಂದ್ರಿತ. 10 ಯೋಧರಿಗೆ ಒಬ್ಬ ಲೀಡರ್, ಅವನು ಹೇಳಿದ್ ಕೇಳಲಿಕ್ಕೆ. ಅಂಥದ್ದು 10 ಗುಂಪಿಗೆ ಒಬ್ಬ ಲೀಡರ್, 100ಕ್ಕೊಬ್ಬ, 10ಕ್ಕೊಬ್ಬ, 100ಕ್ಕೊಬ್ಬ, ಅಂಥದ್ದು ಮತ್ತೆ 10ಕ್ಕೊಂದು, 1000ಕ್ಕೊಂದು ಒಬ್ಬ. ಹೀಗೆ ಇದು ಸುಲಭವಾಗಿ ಕ್ಯಾಚ್ ಮಾಡಲಿಕ್ಕೆ. ಆ ಲೀಡರ್ ಹೇಗಿರ್ಬೇಕು ಅಂದ್ರೆ ಬರ್ಡ್, ಶೂರ ಮತ್ತೆ ಆತಂದ್ರಿತ, ಆಲಸ್ಯವೇ ಇಲ್ಲ, ಸೋಮಾರಿತನ ಇಲ್ಲ, ಅಂತ ಸಮಯ ಕಾಯಿಸುವವ ಅಲ್ಲ, ತೆಗೆಯುವವ ಅಲ್ಲ. ಅಂತಹ ಯಾವತ್ತು ಅಲರ್ಟ್ ಆದ ಅತಿ ಶೂರನಾದ ವ್ಯಕ್ತಿಯನ್ನು ಗುಂಪಿನ ಒಡೆಯನನ್ನಾಗಿಸಿ, ಅದರಲ್ಲಿ ದೊಡ್ಡ ಮೊತ್ತದ ಗುಂಪಿನ ಒಡೆಯಲ್ಲ, 10ಕ್ಕೊಂದು ಮಾಡಿ 10ಕ್ಕೊಂದು ಮಾಡಿ ಹೀಗೆಲ್ಲ ಮಾಡುತ್ತಾ ಅಂಥದ್ದು 10ರ ಮೂಟೆಗೆ ಮತ್ತೊಂದು ಮಾಡಿ, ಆ ನಂತರ ಅದರ 10 ಪಾಲಿನ ಮೂಟೆಗೆ ಮತ್ತೊಂದು ಮಾಡಿ, ಹೀಗೆ ಸಾವಿರ ಗಟ್ಟಲೆಯಲ್ಲಿ ಅಂದ್ರೆ ಒಬ್ಬ ಕಮಾಂಡರ್ 1000 ಯೋಧರನ್ನು ಯಾವ ರೀತಿಯಲ್ಲಿ ಕುಣಿಸ್ತಾನೆ ನೋಡಿ. ಅದಕ್ಕೊಂದು ಬೆಟಾಲಿಯನ್ ಒಂದು ಹೆಸರಿಡ್ತಾನೆ, ಅದನ್ನು ಕರೀತಾನೆ, ಅದನ್ನು ಒಂದು ಕಡೆಗೆ ಹೀಗೆ. ಎಂತಹ ಒಂದು ಅದ್ಭುತವಾದ ವ್ಯವಸ್ಥೆ. ಅವ್ರು ಹಿಡಿಯುವಾಗ ಆಯುಧಗಳು ಒಂದೇ ಸರ್ತಿ ಎಲ್ಲರಲ್ಲಿಯೂ ಬಿಲ್ಲು ಬಾಣಗಳು, ಒಂದೇ ಸರ್ತಿ ಎಲ್ಲರಲ್ಲಿಯೂ ಕತ್ತಿ ಚರ್ಮಗಳು, ಒಂದೇ ಸರ್ತಿ ಎಲ್ಲರಲ್ಲಿಯೂ ತೋಮರ ಹಿಡಿದ್ರೆ ಹೆಚ್ಚಾಗಿ ತೋಮರಗಳಲ್ಲಿ ಹಿಡಿಯುವ ಒಂದು ಬಿಸಾಡ್ಲಿಕ್ಕೆ ಇರ್ತದೆ. ವೃಷ್ಟಿ ಎಲ್ಲ ಕೆಲವು ಹಿಡ್ಕೊಂಡು ಆಡ್ಲಿಕ್ಕೆ ಇರ್ತದೆ. ಶಕ್ತಿ ವೃಷ್ಟಿಗಳೆಲ್ಲ ಬಿಸಾಡುವಂಥದ್ದು ಉಂಟು, ಹಿಡ್ಕೊಳ್ಳುವುದುಂಟು. ಕುದುರೆ ಮೇಲೆ ಹಿಡ್ಕೊಂಡು ಅದನ್ನು ಬೀಸ್ತಾ ಹೊಡೆಯುವ ಕತೆ ನೋಡಬೇಕು. ಸುಮಾರು 10-12 ಅಡಿ ಉದ್ದ ಇರ್ತದೆ, ಚೂಪೆ ಇರ್ತದೆ, ಒಂದು ರೀತಿಯಿಂದ ದೊಡ್ಡ ಕತ್ತಿ ಇದ್ದಾಗೆ, ಕೊಕ್ಕೆ ಕತ್ತಿ ಎಲ್ಲ ಇದ್ದಾಗೆ. ಬೇಕಾದ್ರೆ ಎಷ್ಟು ಎತ್ತರದ ಮರದ ಗೆಲ್ಲುಗಳನ್ನೆಲ್ಲ ಕಡಿಲಿಕ್ಕೆ ಈ ವಿದ್ಯುತ್ ಇಲಾಖೆಯವರು ಉಪಯೋಗಿಸಿಕೊಳ್ಳುವುದಿಲ್ಲ, ಆ ನಮೂನೆ. ಕುದುರೆ ಮೇಲೆ ಹೋಗ್ತಾ ಅದನ್ನು ಎಷ್ಟು ದೂರದಿಂದ ಯಾರ್ಯಾರೋ ತಲೆಯನ್ನು ಕೊಯ್ತಾರೋ, ಹೇಗೆ ಅದನ್ನು ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡಿ ಆಡಿಕೊಂಡು ಓಡುವುದೇ ಒಂದು ಗಮ್ಮತ್ತು. ಇಂಥದ್ದು ಒಬ್ಬರಿಬ್ಬರಲ್ಲ, ರಣಾಂಗಣದಲ್ಲಿ ಇಂಥದ್ದು 10 ಶೂರರು ಅಶ್ವಾರೋಹಿಗಳು ಓಡಾಡ್ತಾರೆ. ಅದು ಎಕ್ಸ್ಪರ್ಟ್ಸ್ಗಳು ಅವರ ಅದರಲ್ಲಿ. ಬೇಕಾದ್ರೆ ಕೆಲವೊಮ್ಮೆ ಆ ವೃಷ್ಟಿಯನ್ನು ತೋಮರವನ್ನು ಎಸೆಯುವುದು ಉಂಟು. ಹತ್ತಿರ ಬಂದಾಗ ಕೊಯ್ಯುವುದಲ್ವಾ, ಹತ್ತಿರ ಅಂತ ತೊಡಗು ದೊಡ್ಡದಿರ್ತದೆ, ಉದ್ದ ಇರ್ತದೆ ಬಿಡಿ, ಅಷ್ಟು ಹತ್ತಿರ ಏನಲ್ಲ. ಮರದ ಅಡಿಯಲ್ಲಿ ಕೂತು ಮರದ ಮೇಲಿನ ಮಾವಿನಕಾಯಿಯನ್ನು ಉದುರಿಸಿದ ಹಾಗೆ ಇವರು ಇದು ಉದ್ದಕ್ಕೆಲ್ಲ ಅಡ್ಡಕ್ಕೆ ಅಷ್ಟೇ ಬಡಿಯುವುದು. ಕೆಲವೊಮ್ಮೆ ಎಸೆಯುವುದೇ ತೋಮರ,
ಕರ್ರಾರುವಾಕಾಗಿ ಅವನ ಎದೆಯನ್ನು ನೆಟ್ಟಬೇಕು. ಇವರು ಓಡ್ತಾ ಇರುವಾಗ ತಪ್ಪಿಸಿಕೊಂಡು ಅವನ ಆಯುಧ ತೆಗೆದಿದ್ದಾನೆ ಅಂದಾಗ ಇಂಥದ್ದೆಲ್ಲ ಬಹಳ ಜೋರಿದೆ ಹೋರಾಟ. ಇಂಥದ್ದಕ್ಕೋಸ್ಕರ ಇಂತಹ ಒಂದು ಒಳ್ಳೊಳ್ಳೆ ಲೀಡರ್ಸ್ಗಳನ್ನು ಮಾಡಬೇಕು ಅಂತಾರೆ. ಮತ್ತೆ ಮಾತಾಡ್ಲಿಕ್ಕುಂಟು, ಗಮತ್ತುಂಟು. ಈ ಲೀಡರ್ಸ್ಗಳನ್ನು ಕರೆದು ಹೇಳಲಿಕ್ಕುಂಟು. ಇನ್ನು ದೊಡ್ಡ ಲೀಡರು ಅಥವಾ ರಾಜನೇ ಹೇಳುವ ಮಾತುಗಳೆಲ್ಲ ಈಗ ಭೀಷ್ಮ ಕೋಟ್ ಮಾಡಿದ್ದಾನೆ. ಎಷ್ಟೋ ಜನರಿಗೆ ಎಲ್ಲಿವರೆಗೆ ಹೇಳಿದ್ದು ಎಂತಹ ಮಾತುಗಳು ಅಂತ ಅರ್ಥ ಆಗುವುದಿಲ್ಲ. ಕೆಲವೊಮ್ಮೆ ಎಲ್ಲಿಯೋ ಓಡ್ತದೆ. ಯಾಕೆಂದ್ರೆ ಏನು ಹೇಳ್ತಾ ಉಂಟು ಎನ್ನುವುದೇ ಕೆಲವರಿಗೆ ಗೊತ್ತೇ ಆಗೋದಿಲ್ಲ. ಎಂಥದ್ದು ದಿನ ಒಂದೇ ಬಗೆ ಹೇಳ್ತಾ ಉಂಟು, ಓಡುವುದು, ಆಡುವುದು, ಉಳಿಯುವುದು ಅಂತ. ವಿಷಯಗಳ ವಿಶ್ಲೇಷಣೆ ಬಹಳ ಚೆನ್ನಾಗಿರ್ತದೆ. ಆದ್ರಿಂದ ಇಲ್ಲಿ ಎಷ್ಟು ಮಾತುಗಳನ್ನು ಕಾಂಪ್ಯಾಕ್ಟ್ ಆಗಿ ಹೇಳುತ್ತಾನೆ ಭೀಷ್ಮ. ಎಷ್ಟು ಮಾತುಗಳು ಇನ್ವರ್ಟೆಡ್ ಅಲ್ಲಿ ಬಂದಿದೆ, ಎಷ್ಟೋ ಜನಕ್ಕೆ ಗೊತ್ತಾಗೋದಿಲ್ಲ ಇದು. ಅಂದ್ರೆ ಕೆಲವು ಪದಗಳು ಬದಲಾಯಿಸಿಕೊಂಡಿವೆ, ಆದ್ರಿಂದಲೂ ಕಷ್ಟ. ಹೀಗಾಗಿ ಮೂಲ ಶೋಧದೆಡೆಗೆ ಓಡುವುದೇ ಒಂದು ದೊಡ್ಡ ಯುದ್ಧ ಆ ಲೆಕ್ಕಾಚಾರದಲ್ಲಿ ಹೇಳುವುದಾದ್ರೆ. ಇರಲಿ, ಅರ್ಥೈಸಿಕೊಳ್ಳುವಾಗ ಏನಾಗುತ್ತೆ ನೋಡುವ ಸೊಗಸು. ಅವ ಹೇಳುತ್ತಾನೆ, ಯಥಾ ಮುಖ್ಯಾ ಸನ್ನಿಪತ್ಯ ವಕ್ತವ್ಯಾ ಸಂಶಯಾಮಹಿ. ಭೀಷ್ಮರು ಹೇಳುತ್ತಾರೆ, ಹೋರಾಟದಲ್ಲಿ ನಮಗೆ ಏನು ಯೋಚನೆಗಳು ಬರ್ತಾವೆ, ಎಷ್ಟರ ಮಟ್ಟಿಗೆ ಇದರ ಪರಿಸ್ಥಿತಿಯಲ್ಲಿ ನಾವು ದುಸ್ಥಿತಿಯನ್ನು, ಸುಸ್ಥಿತಿಯನ್ನು, ಸಂಶಯವನ್ನು, ವಿಪರೀತವನ್ನು ಗುರುತಿಸ್ತೇವೆ, ಕಾಣುತ್ತೇವೆ. ಸೋಲೋ ಗೆಲುವು ಗ್ಯಾರಂಟಿಯೋ ಅಲ್ಲವೋ. ಹೀಗಾಗಿ ಇಂತಹ ಒಂದು ಸಮ್ಮರ್ದಕ್ಕೆ ಒಳಗಾದಾಗ ಅಲ್ಲಿನ ಲೀಡರ್ಸ್ಗಳನ್ನು ಕರೆದು ಹೇಳಬೇಕು. ಎಲ್ಲರಿಗೆ ಅವರು ಮುಟ್ಟಿಸ್ತಾರೆ ಮಾತು. ಇಲ್ಲಿ ನಿಲ್ಲುವುದು ಲೀಡರ್ಸ್ನ ಮೇಲೆ. ಹಾಗಾಗಿ ದೊಡ್ಡವರನ್ನೆಲ್ಲ, ಪ್ರಧಾನರನ್ನೆಲ್ಲ, ಅದಕ್ಕೆ ಪ್ರಧಾನರನ್ನು ಮಾಡಿಸಿದ್ದು. ಪ್ರಧಾನ ಸಾಮಾನ್ಯ ಅಲ್ಲ, ಜೋರಿನವ. ನೋಡಿ, ದೃಷ್ಟದ್ಯುಮ್ನ ಕಮ್ಮಿ ಅವನ. ಕೆಲವು ಸಣ್ಣ ತುಕುಡಿಗಳಿಗೆ ಶಿಖಂಡಿ ಮುಂತಾದವರಾಗಿದ್ರು. ಜೋರೆ ಕಮ್ಮಿಯನ್ನೆಲ್ಲ ಶಿಖಂಡಿ ಹೇಳಲಿಕ್ಕೆ ಇಂಥದ್ದೆಲ್ಲ ಇತ್ತು. ಹಾಗಿಂಥವರನ್ನು ದೊಡ್ಡ ದೊಡ್ಡ ಶೂರರನ್ನು ಕರೆದು ಮಾತಾಡಿಸಿ ಹೇಳಬೇಕು. ಯಥಾ ಜಯಾರ್ಥಂ ಸಂಗ್ರಾಮೇ ನಜಹ್ಯಾಮ ಪರಸ್ಪರಂ. ಒಂದು ಮಾತು, ಹೋರಾಟದಲ್ಲಿ ನಾವು ಗೆಲುವನ್ನು ಸಾಧಿಸಬೇಕು, ಸತ್ಯ. ಗೆಲುವಿಗೋಸ್ಕರ ಯಾರೂ ಒಬ್ಬರೊಬ್ಬರನ್ನು ಬಿಟ್ಟು ಕೊಡ್ಲಿಕ್ಕಿಲ್ಲ. ಒಟ್ಟು ಸಂಘಟನೆಯಿಂದ ಹೋರಾಟ. ಪ್ರತಿಯೊಂದು 2-2, 3-3 ಒಟ್ಟೊಟ್ಟು ಜನ ಇದ್ದಾಗ ಹೋರಾಟ ಜೋರಾಗಿರ್ತದೆ. ಒಬ್ಬೊಬ್ಬನಿದ್ದಾಗ ಅವನನ್ನು ಸೀಳುವುದು ಸುಲಭ. 10 ಜನ ಒಟ್ಟಾದಾಗ, 10 ಕಡೆಯಿಂದ ಹೋರಾಟ ಆದಾಗ ಎದುರಾಳಿಯನ್ನು ಒಬ್ಬನನ್ನಾಗಿಸಬೇಕು. ನಾವು 10 ಜನ ಇರಬೇಕು, ಹುಷಾರಾಗುತ್ತೆ. ಹಾಗೆ ನಮ್ಮನ್ನು ನಾವು ಒಬ್ಬನನ್ನಾಗಿಸ್ಲಿಕ್ಕೆ ನೋಡ್ತಾನೆ. ಚೆಸ್ ಆಡಿದಾಗ ಬಲ ತಪ್ಪಿಸಿಕೊಳ್ಳುವಂತೆ ನೋಡುವುದಿಲ್ವಾ ಕಾಯಿನ್ ಅನ್ನು? ಒಂದಕ್ಕೊಂದು ಬಲ ಇಡುತ್ತಾ ಪ್ರೊಟೆಕ್ಟಿವ್ ಆಗಿ ಆಡ್ತಾ ಇರುವಾಗ ಬಲ ತಪ್ಪಿಸುವುದು ಮುಖ್ಯ. ಬಲ ತಪ್ಪಿಸಿದಾಗ ಬಡಿಯುವುದು ಸುಲಭ. 4 ಒಟ್ಟಿದ್ದಾಗ ಹೊಡೆದ್ರೆ ಏನು ಬೆಳೆದಿಂತಾನೆ ಗೊತ್ತವನಿಗೆ. ಹೀಗೆ ರಣಾಂಗಣದಲ್ಲಿ ಬಹಳ ಚೆನ್ನಾಗಿ ಹೇಳುತ್ತಾನೆ. ನಾವು ಯಾರು ಸಹ ಒಬ್ಬರೊಬ್ಬರನ್ನು ಬಿಟ್ಟಾಕ್ಲಿಕ್ಕಿಲ್ಲ. ಒಟ್ಟೊಟ್ಟಿಗೆ ಹೋರಾಟ ಬಿಡುವುದಿಲ್ಲ. ಚಾಲೆಂಜ್, ಬಡಿದು ಪೆಟ್ಟದಿಂದ್ರೂ ಓಡುವುದಿಲ್ಲ ಎನ್ನುವ ನೆಲೆಯಲ್ಲಿ ನಜಕ್ಯಾಮ ಪರಸ್ಪರಂ ಹೈವೈತೆ ನಿವರ್ತಂತ ಮೇಚಕೇಚನ ಭೀರವಃ. ಇವ ಹೇಳುತ್ತಾನೆ, ಅವರನ್ನು ಕರೆದು ಹೇಳುವಾಗ, ನಾವು ಹೋರಾಟದಲ್ಲಿ ಜಯಿಸಲು ಹೊಸಗ ಯಾರನ್ನು ಬಿಟ್ಟು ಕೊಡ್ಲಿಕ್ಕಿಲ್ಲ. ಯಾರಾದರೂ ಓಡುವವರಿದ್ರೆ, ಹೇಡಿಗಳಿದ್ರೆ, ಕೈಲಾಗದವರಿದ್ರೆ ಈಗಲೇ ಹೋಗಿ, ಇಲ್ಲಿ ಹೋಗಿ. ಅಲ್ಲಿ ಹೋರಾಟದಲ್ಲಿ ಬಂದು ಅರ್ಧದಲ್ಲಿ ಕೈ ಕೊಡುವುದು ಬೇಡ. ಇವನಿಗೆ ಗೊತ್ತಿರುವುದಿಲ್ಲ, ನಂಬಿರ್ತಾನೆ, ಅವ ಹೇಡಿಯೇ ಗೊತ್ತಾಗ್ತದೆ. ಆದ್ರಿಂದ ಯಾರಿಗಾದ್ರೂ ಆಗುವುದಿಲ್ಲಿದ್ರೆ ಇವತ್ತೇ ನಿವರ್ತಂತ, ಇಲ್ಲಿಂದಲೇ ಹೋಗಿ ಬಿಡಿಯಪ್ಪ. ಏಚಕೇಚನ ಭೀರವ. ಯಾರಾದರೂ ಅಂತಹ ಹೇಡಿಗಳಿದ್ರೆ ಅವರು ನಮಗೆ ಮುಂದೆ ಬಂದು ಮತ್ತೆ ನಾಳೆ ಹೋರಾಟದ ಮಧ್ಯದಲ್ಲಿ ಕೈ ಕೊಡುವುದೆಲ್ಲ ಬೇಡ, ಹೋಗಿಬಿಡ್ಲಿ. ಹೇಳಲಿಕ್ಕಿವ ಇದೆಲ್ಲ ಮಾತುಗಳು ಹೇಳಲಿಕ್ಕೆ. ನ ಘಾತಯೇಯು ಪ್ರದರಂ ಗುರ್ವಾಣ ತುಮಲೇ ಸತಿ. ಇಂತಹ ಹೇಡಿಗಳದ್ರಲ್ಲಿ ಇದ್ರೆ ದೊಡ್ಡ ಮಟ್ಟಿನಲ್ಲಿ ಹೋರಾಟ ಆಗುವಾಗ ಅಲ್ಲಿ ಅವರು ಕಳಪೆ ಮಟ್ಟದ ಹೋರಾಟ ಮಾಡ್ತಾರೆ. ಅಂದ್ರೆ ಮೋಸ ಅವರಲ್ಲಿ ಇಲ್ಲ. ಹೇಡಿತನದಿಂದಾಗಿ ವಂಚನೆ ಆಗತ್ತೆ. ವಂಚನೆಯಿಂದಾಗಿ ಬಹಳ ದೊಡ್ಡ ಮಟ್ಟಿನ ಪ್ರತೀಕಾರಗಳು, ಹೋರಾಟಗಳು ಆಗುವುದಿಲ್ಲ. ಆದ್ರಿಂದ ಅವರು ಬೇಡ ನಮಗೆ. ನ ಸನ್ನಿಪಾತೆ ಪ್ರದರಂ ವದಂವ ಕುರಿಯುರಿ ದೃಶ.
ಇಂಥವರು ಹೋರಾಟ ಜೋರಾದಾಗ ಯಾರನ್ನು ಸಹ ಸೀಳುವುದಿಲ್ಲ, ಬಡಿಯುವುದಿಲ್ಲ. ಪ್ರತ್ಯೇಕಗೊಳಿಸ್ಲಿಕ್ಕೆ ಇವರಿಂದ ಆಗುವುದಿಲ್ಲ, ಸಂಹಾರ ಮಾಡ್ಲಿಕ್ಕೆ ಇವರಿಂದ ಆಗುವುದಿಲ್ಲ. ಅಂತವ್ರು ಇರುವುದು ಯಾಕೆ? ಹಾಗಾಗಿ ನಾಳೆ ಮುಂದೆ ಒಂದು ಹೋರಾಟ ನಡೆಯುವಾಗ ಆಗುವಂತೆ, ಇದು ನಾಳೆ ಹೇಳಬೇಕು ಅಂತಿಲ್ಲ, ಇವತ್ತಿನ ಹೋರಾಟಕ್ಕೆ ಮೊದಲು ಹೇಳ್ಬೋದು. ಅದು ನಾನು ಹೇಳುವಾಗ ಅನುವಾದ ಮಾಡುವಾಗ ಮಾಡಿತ್ತು, ಸ್ಪಿರಿಟ್ ಅಲ್ಲಿ ಖುಷಿಯಲ್ಲಿ ಇರಲಿ. ನಾಳೆಯಿಂದ ಮುಂದಿನ ಅಂತ ಅರ್ಥ, ಮತ್ತಿನ ಹೇಳಿದ ಉತ್ತರದ ಕ್ಷಣದಲ್ಲಿ ಹಾಗೂ ಹೋರಾಟದಲ್ಲಿ ಇಟ್ಟುಕೊಳ್ಳಬೇಕಾದ್ರೆ ಇಂಥವರು ಬೇಡ ಅಂತಾನೆ ಹೇಳುವಾಗ ಹೇಳಬೇಕಾಗಿ ಅಂತ ಭೀಷ್ಮರು ಹೇಳುತ್ತಾರೆ. ಮುಖ್ಯರನ್ನು ಕರೆದು ಮಾತಾಡಿಸಬೇಕು. ಮಂತ್ರಿ ಮಾತಾಡ್ಲಿ, ಸೇನಾಪತಿ ಮಾತಾಡ್ಲಿ, ಈಗ ದುಷ್ಟದ್ಯುಮ್ನ ಮಾತಾಡ್ಲಿ ಅಂತ ಹೇಳಿಬೇಕಾದ್ರೆ, ಭೀಷ್ಮ ಮಾತಾಡ್ಲಿ ಅಂತ ಹೇಳಿಬೇಕಾದ್ರೆ, ಕೊನೆಗೆ ಯಾರಿಗೋಸ್ಕರವನ್ನು ದುರ್ಯೋಧನವೋ ಧರ್ಮರಾಜ ಮಾತಾಡಿ ಅಂತಲೇ ಹೇಳಿ. ಹೀಗಾಗಿ ಯಾರೋ ಅಡ್ರೆಸ್ ಮಾಡಬೇಕು, ತಿಳಿಸಿಕೊಡಬೇಕು. ಆತ್ಮಾನಂಚ ಸ್ವಪಕ್ಷಂಚ ಪಲಾಯನ್ ಹಂತಿ ಸಂಯುಗೆ. ಹೋರಾಟದಂಗಳದಲ್ಲಿ ಓಡ್ತಾನಲ್ಲ, ಓಡಿದ ಮತ್ತೆ ಇದ್ದವರನ್ನು ಕೊಂದ ಅಂತ ಅರ್ಥ ಅಂತಾನೆ ನೋಡಿ. ಇವ್ರ ಭಾಷೆಗೊಂಡು ಅವನು ಓಡ್ತಾ ತನ್ನನ್ನು ಸಾಯಿಸಿಕೊಳ್ಳುತ್ತಾನೆ. ಓಡುವಾಗಲೇ ಯಾರು ಬಡಿಬಹುದು, ಅದು ವಿಷಯ ಬೇರೆ. ಮತ್ತೆ ನೋಡುವ ಓಡಿದ್ರೇನಾಯ್ತು ಅಂತ. ಅವನು ಅವನ ಪಕ್ಷವನ್ನು ಕೈ ಬಿಟ್ಟಲ್ಲ, ನಡು ನೀರಿನಲ್ಲಿ ಹಾಕಿದಾಗಲ್ಲ ಅವರನ್ನು ಬಡಿತಾರಲ್ಲ, ಸ್ಪ್ಲಿಟ್ ಆಯ್ತಲ್ಲ, ಕಮ್ಮಿ ಆಯ್ತಲ್ಲ. ಹೀಗೆ 10 ಜನ ಓಡಿದ್ರೆ 11 ಜನ ಹೋರಾಡ್ತಾ ಇದ್ದಾರೆ, 10 ಜನ ಓಡಿದ್ರೆ ಕಥೆ ಏನು? ಇವೊಬ್ಬ ನೋಡ್ತಾನೆ, ಓ ನನ್ನದು ಓಡ್ಲಿಲ್ವಾ, ಬೆಡಿತೀನಿ, ಸಾಯ್ತಾನೆ. ಹಾಗಾಗಿ ನಮ್ಮ ಪಕ್ಷ ಸಾಯ್ತದೆ ಓಡುವವನಿಂದಾಗಿ. ಓಡುವವನು ಸಾಯ್ತಾನೆ, ಓಡುವವ ನಮ್ಮನ್ನು ಸಾಯಿಸಿದ ಅಂತ ಅರ್ಥ. ಓಡುವವನ ಕೊಂದ ನಮ್ಮನ್ನು, ಮತ್ತೇನು ಶತ್ರುಗೊಳ್ಳಬೇಕಾಗಿಲ್ಲ. ಅಷ್ಟಲ್ಲ, ಅರ್ಥನಾಶ, ವಧ, ಅಕೀರ್ತಿ, ಅಯಶಶ್ಚ ಪಲಾಯನೆ. ಓಡುವುದರಿಂದ ಆತನಿಗೆ ಹೇಸಿಗೆ ಮಾತುಗಳು, ಕೆಟ್ಟ ಶಬ್ದಗಳು, ಬದುಕಿದ್ರು ಸತ್ತಂತೆ, ಇನ್ನೊಂದು ದಿನ ಆದರೂ ಸಾಯ್ತಾನೆ. ಆದ್ರಿಂದ ಇದು ಯಾವುದೂ ಅಲ್ಲ. ಅವನಿಗೆ ದುಡ್ಡು ಇಲ್ಲ, ಯಾರು ನಾಳೆ ಕರೆಯುವುದಿಲ್ಲ, ಸಂಪತ್ತು ಬರುವುದಿಲ್ಲ, ಪ್ರಯೋಜನ, ಯೋಧರಿನ ಪ್ರಯೋಜನ ಇಲ್ಲ. ಹೋರಾಟಕ್ಕೆ ಬಂದವ, ಆಯುಧ ಹಿಡ್ಕೊಂಡವ, ಎದುರು ಪಕ್ಷದವರು ನೋಡಿ ಓಡಿದ್ರೆ ಅವನಿಷ್ಟು ಸಮಯ ತಯಾರು ಮಾಡಿದ್ದೇನೆ. ಮೀಯಲು ಬಂದವ ಬಟ್ಟೆ ಬರೆ ಎಲ್ಲ ತಂದಿದ್ದಾನೆ, ಸಾಬೂನು ಸರಂಜಾಮ ಎಲ್ಲ ಬಂದಿದೆ, ಮತ್ತೆ ಹಿಂದೆ ಹೋದಾಗೆ ನೀರು ನೋಡಿ, ಅಯ್ಯೋ ಇಷ್ಟು ನೀರುಂಟಾ, ಬೇಡ, ಇದು ಒಳ್ಳೆ ಕಥೆ ಆಯ್ತಲ್ಲ, ನೀರಿದ್ದಾಗ ಅಷ್ಟಿಲ್ಲದೆ ಮತ್ತೆ ಎಲ್ಲ ತಂಬಿಗೆ ಎಲ್ಲ ತಂದಿದ್ದಾನೆ, ಹಾಕೊಂಡು ಹೋಗ್ಬೋದಿತ್ತಲ್ಲ, ಆಗುದಿಲ್ಲ. ಈ ರೀತಿ ಆಯ್ತು. ಸೈನ್ಯದ ಹತ್ತಿರ ಒಂದು ಹೋರಾಟದವ ಹಿಂದೋದಾಗ ಕತೆ ಆಗತ್ತೆ. ಇಷ್ಟೆಲ್ಲ ಪಲಾಯನದಲ್ಲಿ ನಮಗೆ ತಪ್ಪುಗಳು, ನಾಶಗಳು, ದೋಷಗಳು, ಲೋಪಗಳು ಕಾಣುತ್ತವೆ. ಅಮನೋಜ್ಞಾ ಸುಖಾವಾಚಃ ಪುರುಷಸ್ಯ ಪಲಾಯತಃ. ಓಡುವವನದ್ದು, ಹೇಡಿಯಾದವನದ್ದು, ಸರಿಯಾಗಿ ಯುದ್ಧದಲ್ಲಿ ನಿಲ್ಲದವನದ್ದು ಮಾತುಗಳು ಸರಿ ಇರುವುದಿಲ್ಲ. ಅವನು ಸ್ವಲ್ಪ ಕಿರಿಕಿರಿ ಮಾತಾಡ್ತಾನೆ. ಅವ್ರು ಹೇಳುವುದು ಲಕ್ಷಣ ಹುಡುಕುವುದು, ಇಲ್ಲಿ ಯಾರಿದ್ದಾರೆ ಮುಖ್ಯನ ಬಂದು ಹೇಳುವಾಗ ಹೇಗಿದ್ದಾರೆ ಓಡುವವರು ಕೇಳಿದ್ರೆ ಸರಿ ಮಾತಾಡುವುದಿಲ್ಲ ಅವರು ಅಂತ ಹೇಳ್ತಾ ಇದ್ದಾರೆ ಅಂತ ಯಾರು ಮಾತಾಡ್ತಾ ಇದ್ರು ಗೊತ್ತಾಗತ್ತೆ ಅವರವರಿಗೆ. ಇವತ್ತು ಬೆಳಗಿಂದ ಶುರು ಮಾಡಿದ್ದಾನೆ ಕಿರಿಕಿರಿ ಆಗಿ, ಹಾಗಾದ್ರೆ ಅವನು ಹೆಚ್ಚು ಹೇಳಿ ಅಂತ ಅರ್ಥ ಆಗತ್ತೆ. ಅವನು ಸರಿ ಮಾತಾಡುವುದಿಲ್ಲ, ಮನಸ್ಸು ಅವನದ್ದು ವ್ಯಗ್ರವಾಗಿರ್ತದೆ, ಅವನ ಮಾತುಗಳಲ್ಲೆಲ್ಲ ದುಃಖ ಉಮ್ಮಳಿಸಿರ್ತದೆ. ಅಯ್ಯೋ ಅಯ್ಯೋ ಹೇಳಿ ದೈನ್ಯದ ಮಾತುಗಳು ಬರ್ತವೆ, ಉತ್ಸಾಹದ ಹುರುಪಿನ ಮಾತುಗಳು ಬರುವುದಿಲ್ಲ. ಇದು ಅಷ್ಟೇ ಅಲ್ಲ, ಪ್ರತಿಧ್ವಸ್ತ ಉಷ್ಟ ದಂತಶ್ಚ. ಅವನು ತುಟಿಯೆಲ್ಲ ನಲಗ್ತಾ ಇರ್ತದೆ, ಅಲ್ಲೆಲ್ಲ ಅವನು ಕಚ್ಕೊಳ್ತಾನೆ. ಇಂಥವನು ಪಲಾಯನವಾದಿ ಅಂತ, ಅಂತವನಿದ್ರೆ ಓಡ್ಲಿ ಅಂತ. ನೆಸ್ತ ಸರ್ವಾಯುಧ ಸೇಚ, ಅವನಿಗೆ ಆಯುಧ ಎತ್ತಲಿಕ್ಕೆ ಆಗುದಿಲ್ಲ, ಆಯುಧ ಬೇಡ ಹೇಳ್ತಾನೆ, ಅದು ಬೇಡ ಇದು ಬೇಡ ಅಂತ ಒಟ್ಟಿ ಕೆಳಗಿಡ್ತಾನೆ. ಇಂತೆಲ್ಲ ಮಾಡಿದವ ಪಲಾಯನವಾದಿ. ಯಾರಾದ್ರೂ ಇದ್ದಾರೆ ಮುಟ್ಟಿ ನೋಡಿಕೊಳ್ಳುವಾಗ ಹೇಳುವಾಗ ಗಟ್ಟಿಯಾಗಿ, ಹಿತ್ವಾ ಪಲಾಯಮಾನಸ್ಯ ಸಹಾಯಾನ್ ಪ್ರಾಣ ಸಂಶಯೇ ಅಮಿತ್ರೈ ಅನುಬದ್ಧಸ್ಯ ದ್ವಿಷದಾಮಸ್ತು ನಸ್ಸದ. ಹೀಗೆ ಹೋರಾಟ ಮಾಡುವಾಗ ಒಟ್ಟಿದ್ದವರನ್ನು ಬಿಟ್ಟು ಓಡ್ತಾನಲ್ಲ, ಬದುಕಬೇಕು ಅಂತ ಹೇಳಿಕೊಂಡೆಲ್ಲ ಓಡುವಾಗ ಸುಮ್ಮನೆ ಇರ್ತಾರ, ಶತ್ರುಗಳು ಬೆನ್ನಿ ಹೊಡಿತಾರ, ಅವನಿಗೆ ಓಡಿಸಿಕೊಂಡು ಬರ್ತಾರೆ. ಹೀಗೆ ಓಡುವವರ ಬೆನ್ನ ಹಿಂದೆ ಓಡುವ ಶತ್ರುಗಳ ಪಾಡು, ಅದು ಶತ್ರುಗಳಿಗಾಗಲಿ, ನಮಗಾಗುವುದು ಬೇಡ ಅಂದೈವ. ಅರ್ಥ ಆಗಿರ್ಬೇಕು ನಿಮಗೆ. ಮುಖ್ಯರಿಗೆ ಅಡ್ರೆಸ್ ಮಾಡುವ ಹೇಳುವುದೇನು ಗೊತ್ತಾ? ಓಡುವವನ ಬೆನ್ನ ಹಿಂದೆ ಶತ್ರುಗಳು ಓಡಿಸಿಕೊಂಡು ಹೋಗ್ತಾರೆ, ಆ ಪಾಡು ನಮಗಾಗುವುದು ಬೇಡ, ಅದು ನಮ್ಮ ಶತ್ರುಗಳಿಗಾಗಲಿ ಅಂದ. ಅಂದ್ರೆ ನಮ್ಮ ಶತ್ರುಗಳು ಓಡಲಿ, ನಾವು ಅವರನ್ನು ಓಡಿಸಿಕೊಂಡು ಹೋಗುವ, ಆ ನಮೂನೆ ನಮ್ಮ ಶತ್ರುಗಳಾಗಲಿ, ನಾವಾಗಬಾರ್ದು ಅಂತ. ಎಲ್ಲ ಮಾತುಗಳ ಧೋರಣೆಗಳು ಚೆನ್ನಾಗಿರ್ತವೆ.
ಬಹಳ ಚೆನ್ನಾಗಿತ್ತು. ಹಿತ್ವಾ ಪಲಾಯಮಾನಸ್ಯ ಸಹಾಯನ ಪ್ರಾಣ ಸಂಶಯ ಅಮಿತ್ರೈಹಿ ಅನಬದ್ಧಸ್ಯ ದ್ವಿಷದಾಂ ಅಸ್ತು ನ ಸದಾ. ನಮ್ಮ ವೈರಿಗಳಿಗಿಂತ ಬಾಡು ಬರಲಿ, ಪಲಾಯನ ಮಾಡುವವನು ಸಹಾಯಕರನ್ನು ಪ್ರಾಣದ ಕಷ್ಟದಲ್ಲಿ ಸಹಾಯಕನ ಪ್ರಾಣ ಹೋಗ್ತದೆ. ಇವನಿದ್ರೆ ಬಚಾವಾಗ್ತಿದ್ದವ, ಇವನು ತನ್ನ ಪ್ರಾಣ ರಕ್ಷಣೆಗೋಸ್ಕರ ಅವನನ್ನು ಬಿಟ್ಟು ಓಡಿದ. ಇದ್ರೆ ಇಬ್ಬರ ಪ್ರಾಣ ಉಳಿಯುತ್ತಿರ್ತು. ಒಬ್ಬ ಓಡಿದ್ದಕ್ಕೆ ಅವನ ಪ್ರಾಣ ತೆಗೆದ, ಓಡುವವನ ಬೆನ್ನಿಂದೋಗಿ ಅವನ ಪ್ರಾಣವು ತೆಗೆದ. ಇವ ನೋಡಿ, ಅದಾಗಬಾರ್ದು, ಅದು ನಮ್ಮ ಶತ್ರುಗಳಿಗೆ ಆಗಲಿ ಅಂತ. ಈ ರೀತಿಯಾಗಿ ಒಟ್ರಾಶಿ ಓಡುವ ರೀತಿ ನೋಡಿದ್ರೆ ಮನುಷ್ಯಾಪಸದಾಹ್ಯತೆ. ಇವರು ಕೆಟ್ಟ ಮನುಷ್ಯರು, ನರಸತ್ತ ಮನುಷ್ಯರು ಹೇಳಿದ ಹಾಗೆ ಇವರು ತಲಸರಿಲ್ಲ. ನರಸತ್ತ ನರ ಅಲ್ಲ, ಸತ್ತ ಹೆಣ ಜಾತಿಯವರು. ಮನುಷ್ಯಾಪಸದಾಹ್ಯತೆ ಏ ಭವಂತಿ ಪರಾಂಗುಖ. ಯಾರು ಬೆನ್ನು ಹಾಕಿಕೊಂಡು ಯುದ್ಧದಲ್ಲಿ ಓಡುತ್ತಾರೆ ಅವರು ಕೆಟ್ಟ ಮನುಷ್ಯರು, ಹಾಳು ಮನುಷ್ಯರು, ಒಳ್ಳೆಯವರಲ್ಲ. ರಾಶಿವರ್ಧನ ಮಾತ್ರ ಅಷ್ಟೇ, ಲೆಕ್ಕಕ್ಕೆ ಮಾತ್ರ ಇದ್ದಾರೆ. ನಾವು ಲೆಕ್ಕಕ್ಕಿದ್ದಾರೆ ಹೇಳಿದ ಹಾಗೆ. ಲೆಕ್ಕ ಯಾವುದು ಲೆಕ್ಕ? ಕೆಲವೊಮ್ಮೆ ಅನ್ನ ಲೆಕ್ಕಕ್ಕೆ ಅಂತ. ರಾಶಿವರ್ಧನ ಮಾತ್ರ ಅಷ್ಟೇ. ಒಂದಿಷ್ಟು ತಿನ್ಲಿಕ್ಕೆ ಹೆಡಿಗೆ ಗಟ್ಟಲೆ ತಿನ್ಲಿಕ್ಕೆ ಆಧಾರ ಒಂದು ಈ ತಮಾಷೆ. ರಾಶಿವರ್ಧನ ಮಾತ್ರ ಅಷ್ಟೇ. ನೈಮತ್ತೆ ಪ್ರೇತ್ಯ ನೋಹ್ಯ. ಅವರು ಸತ್ರು ಉಪಯೋಗಕ್ಕೆ ಬರುವುದಿಲ್ಲ, ಇದ್ರ ಉಪಯೋಗಕ್ಕೆ ಬರುವುದಿಲ್ಲ. ಸತ್ತರಂತರ ಪ್ರಯೋಜನ ಇಲ್ಲ ಅಂದ್ರೆ ಸ್ವರ್ಗಕ್ಕೂ ಹೋಗುದಿಲ್ಲ. ಇಲ್ಲಿದ್ದು ಅವರಿಗೆ ಲಾಭ ಇಲ್ಲ, ಅಲ್ಲಿ ಸತ್ರು ಲಾಭ ಇಲ್ಲ, ನರಕಕ್ಕೆ ಹೋಗ್ತಾನೆ. ಯಾವ ನಮೂನೆಯಲ್ಲಿಯೂ ಉದ್ಧಾರರಾಗದ ಜಾತಿಯವರು ಅಂತ ಬೈದಾಗ್ತಾನೆ. ಒಟ್ಟು ಟೋಟಲಿ ಅಭಿಪ್ರಾಯ ಓಡಬೇಡಿ ಅಂತ ಹೇಳಲಿಕ್ಕೆ ಒಂದು ದೃಷ್ಟಿಯಿಂದ ಬಹಳ ಚೆನ್ನಾಗಿ ಹೇಳುತ್ತಾನೆ. ನಬ್ರಹ್ಯ ಅಮಿತ್ರಾಹ ಹೃಷ್ಟ ಮನಸಃ ಪ್ರತ್ಯುದ್ಯಾಂತಿ ಪಲಾಹಿನ. ಓಡುವವರ ಎದುರುಗೊಳ್ಳುವವರು ಯಾರು ಕೇಳಿದ್ರೆ ಶತ್ರುಗಳು. ಖುಷಿ ಬಟ್ ಹೇಗೆ ಓಡ್ತಾನೆ ನೋಡು ಅಂತ ಹೇಳ್ತಾರೆ. ನೆಗಾಡುವವರು ಯಾರು ಕೇಳಿದ್ರೆ ಶತ್ರುಗಳು. ಖುಷಿ ಯಾರಿಗಾಯ್ತು ಕೇಳಿದ್ರೆ ಶತ್ರುಗಳಿಗೆ. ಮತ್ತೆ ಜೈನಸ್ತು ನರಾಸ್ತಾತ ಮಂಗಳೈಹಿ ವಂದನೇನ ಚ. ಹೋರಾಟದಂಗಳದಲ್ಲಿ ಓಡದವರನ್ನು, ಹೋರಾಟ ಮಾಡಿದವರನ್ನು, ಗೆದ್ದು ಬಂದವರನ್ನು ಮನುಷ್ಯರು ಖುಷಿ ಪಡುತ್ತಾರೆ, ಕೈ ಚಪ್ಪಾಡಿ ತರ್ತಾರೆ, ಮಂಗಳಾಶಂಸನೆ ಮಾಡುತ್ತಾರೆ, ನಮಸ್ಕರಿಸ್ತಾರೆ. ಯಾವುದಾಗಬಹುದು? ಓಡಿದವನನ್ನು ಮಕ್ಕರ್ ಮಾಡುತ್ತಾರೆ ಶತ್ರುಗಳು, ತಮಾಷೆ ಮಾಡ್ತಾರೆ, ನಕ್ಕು ಚಪ್ಪಾಳೆ ತರ್ತಾರೆ. ಅದಾಗಬಹುದಾ? ಎದುರುಗೊಳ್ತಾರೆ. ಅವರು ಓಡುವವನನ್ನು ಎದುರುಗೊಳ್ತಾರೆ. ಯಾರು? ಶತ್ರುಗಳು ಎದುರುಗೊಳ್ತಾರೆ, ತಮಾಷೆ ಮಾಡ್ತಾ ಎದುರುಗೊಳ್ತಾರೆ, ನಗತಾ ಮುಸುಮುಸಿ ನಗ್ತಾ ಅವರನ್ನು ಎದುರುಗೊಳ್ಳುತ್ತಾರೆ. ಎದುರುಗೊಳ್ಳುವುದಂತ ಎದುರು ಬರುದು, ಅವನು ಮುಸುನ್ ನೋಡುದು ಹೇಗಿದ್ದಾನೆ ಅಂತ. ಅದೇ ಗೆದ್ದವನನ್ನು ಊರ ಜನರು, ಪ್ರಜೆಗಳು ಮಂಗಳ ವಾದ್ಯಗಳಲ್ಲಿ ಎದುರುಗೊಳ್ಳುತ್ತಾರೆ, ನಮಸ್ಕಾರದ ಭಾವಗಳಲ್ಲಿ ಅವನನ್ನು ಗುರುತಿಸ್ತಾರೆ. ಯಾವುದಾಗಬಹುದು? ಮಂಗಳ ಮಾತುಗಳು ನಮಸ್ಕಾರಗಳಾಗಬಹುದಾ? ತಿರಸ್ಕಾರದ ನಗು ಆಗಬಹುದಾ? ಯೋಚನೆ ಮಾಡಿ. ಎಲ್ಲಿ ಓಡುತ್ತೀರಿ? ಓಡಿ ಶತ್ರುಗಳಿಗೆ ಸಿಗ್ತೀರಾ? ಏನ್ ಕತೆ ಅಂತಾನೆ. ಯಸ್ಯಸ್ಮ ವ್ಯಸನೇ ರಾಜನ್ ಅನುಮೋದಂತಿ ಶತ್ರವಃ ತದಹ್ಯತಮಂ ದುಃಖಂ ಮನ್ಯಂತೆ ಮರಣಾದ. ಓಡುವವನಿಂದಾಗಿ ಎಲ್ಲ ರಿಸಲ್ಟ್ ರಾಜಗಾಮಿ ಆಗ್ತದೆ. ಸೋಲು ರಾಜನಿಗೆ ಬರ್ತದೆ. ರಾಜನನ್ನು ಶತ್ರುಗಳು, ದುಃಖದಲ್ಲಿದ್ದ ರಾಜನನ್ನು ಶತ್ರುಗಳು ತಮಾಷೆ ಮಾಡ್ತಾರೆ, ನಿಂದಿಸ್ತಾರೆ, ಒಪ್ಪಿಕೊಳ್ಳುತ್ತಾರೆ. ಓಡುಗಾರ ರಾಜ ನೀವ ದೊರೆ ಅಂತ ಹೇಳಿಕೊಂಡು. ಅದಕ್ಕಿಂತ ಅಸಖ್ಯವಾದಂತಹ ದುಃಖ ಬೇರೆ ಯಾವುದಿಲ್ಲ. ರಾಜನಿಗೆ ಪಲಾಯನವಾದಿಗಳಿಂದ ಆದ ಸೋಲುಂಟಲ್ಲ, ಶತ್ರುಗಳದನ್ನು ಗುರುತಿಸ್ತಾರಲ್ಲ, ಇದು ಸಾವಿಗಿಂತ ಕಡೆ ಆಗ್ತದೆ. ನಿಜವಾಗಿ ಸಂಪತ್ತು ಎಲ್ಲಕ್ಕೂ ಬೇಕು. ಶ್ರಿಯಂ ಜಾನೀತ ಧರ್ಮಸ್ಯ ಮೂಲಂ ಸರ್ವ ಸುಖಸ್ಯ ಚ. ಎಲ್ಲಾ ಧರ್ಮಕ್ಕೂ, ಧರ್ಮ ಮಾಡಲಿಕ್ಕೂ ಕಾರಣ ಅರ್ಥವೇ. ದುಡ್ಡಿಲ್ಲದವ ಏನ್ ಧರ್ಮ ಮಾಡುತ್ತೆ? ಎಲ್ಲಾ ಸುಖಗಳಿಗೂ, ಕಾಮಕ್ಕೂ, ಬಯಕೆಗಳಿಗೂ ಮೂಲ ದುಡ್ಡೇ. ದುಡ್ಡಿಲ್ಲದೆ ಏನ್ ಸುಖ ಪಡಿತಾನೆ? ಅದನ್ನ ಅರ್ಥ, ಧರ್ಮ ಕಾಮಗಳ ಪೂರ್ಣ ಜವಾಬ್ದಾರಿ ಅರ್ಥ ಸಂಪಾದನೆಯಲ್ಲಿ ಉಂಟು. ಅದನ್ನ ಧರ್ಮಾರ್ಥ ಕಾಮ ಎನ್ನತಕ್ಕ ತ್ರಿವರ್ಗದಲ್ಲಿ ಅರ್ಥ ನಡುವೆ ಇರುವುದು. ಯಾಕೆಂದ್ರೆ ಅತ್ತ ಧರ್ಮವನ್ನು ಮೇರಿಸ್ತದೆ, ಇತ್ತ ಕಾಮವನ್ನು ಉಳಿಸ್ತದೆ. ಅವನನ್ನು ಬಯಕೆಯಲ್ಲಿ ಓಡಾಡಿಸ್ತದೆ ಈ ಲೋಕದಲ್ಲಿ, ಬೇಕುಗಳ ಜೊತೆಯಲ್ಲಿ ಅವನನ್ನು ಮೇರಿಸ್ತದೆ. ಉತ್ತರಾರ್ಧದಲ್ಲಿ, ಜೀವನದ ಕೊನೆಯಲ್ಲಿ, ಮರಣಾನಂತರದಲ್ಲಿ ಧರ್ಮ ಕರ್ಮಗಳಿಂದಾಗಿ ಅವನು ಸ್ವರ್ಗದಲ್ಲಿಯೂ ಅನುಭವಿಸ್ತಾನೆ ಒಳ್ಳೆಯದನ್ನು. ಹೀಗೆ ಅರ್ಥವು ಪ್ರಧಾನವಾಗಿ ಧರ್ಮ ಕಾಮಗಳನ್ನು ಕುಣಿಸುವಂತಿರ್ತದೆ ಎನ್ನುವುದು ಗೊತ್ತಿರಬೇಕು. ದುಡ್ಡು ಧರ್ಮಕ್ಕೂ,
ಸುಖಕ್ಕೂ ಮೂಲ. ಇದು ಎಲ್ಲಿದೆ? ಯಾ ಭೈರೂಣಾಂ ಪರಾಖ್ಯಾತಿ ಶೂರ ತಾಮಧಿಗಚ್ಚ. ಇದು ಹೇಡಿಯ ಬೆನ್ನ ಹಿಂದೆ ಇದೆ, ಶೂರ ಅದನ್ನು ಎತ್ತಿಕೊಂಡಿದ್ದಾನೆ. ಯಾವುದಾಗುವುದು ಹೇಳಿ? ದುಡ್ಡು ಬೇಕಾ? ಧರ್ಮ ಮಾಡ್ತೀರಾ? ಸುಖ ಉಣ್ತೀರಾ? ಅರ್ಥ ಸಂಪಾದನೆ ಆಗ್ಬೇಕಾದ್ರೆ ಬೆನ್ನಾಕಿ ಹೋಗಬೇಡಿ. ರಾಜ್ಯಶ್ರೀ ನಮ್ಮದಾಗಬೇಕು, ಜಯಶ್ರೀ ನಮ್ಮದಾಗಬೇಕು. ಅದರಿಂದ ಅದನ್ನು ಶೂರ ಪಡಿತಾನೆ, ಹೇಡಿ ಅದನ್ನು ಹಿಂದೆ ಬಿಡ್ತಾನೆ. ಯಾವುದು ಹೇಡಿಯ ಬೆನ್ನ ಹಿಂದೆ ಓಡ್ತದೋ ಅದನ್ನು ಶೂರ ತನ್ನ ಎದುರಲ್ಲಿ ಪಡಿತಾನೆ. ಸಂಪತ್ತು ಪಡೆಯುವ ಶೂರರಾಗಬೇಕು ನೀವು. ತೇ ವಯಂ ಸ್ವರ್ಗಮಿಚ್ಛಂತಹ ಸಂಗ್ರಾಮೇ ತ್ಯಕ್ತ ಜೀವಿತಾ. ಹೋರಾಟದಂಗಳದಲ್ಲಿ ಸತ್ರು ಪರವಾಗಿಲ್ಲ, ದೊಡ್ಡ ಶ್ರೀ ಸ್ವರ್ಗಶ್ರೀ ನಮಗೆ ಸಿಗ್ತದೆ. ನಾವು ಸ್ವರ್ಗವನ್ನು ಪಡೆಯಲು ಸುಖ ಒಟ್ಟಾಗಿ ಹೋರಾಟವನ್ನು ಮಾಡಬೇಕು. ಪ್ರಾಣವನ್ನು ಪಣಕ್ಕಿಟ್ಟಾದರೂ ಹೋರಾಟವನ್ನು ನಡೆಸಿಕೊಡುತ್ತೇವೆ ಎಂದಿರಬೇಕು. ಜಯಂತಹ ವಧ್ಯಮಾನಾಮ ಪ್ರಾಪ್ನಿಯಾಮ ಚ ಸಬ್ಜತಿ. ಒಂದು ಗೆದ್ದು ನಾವು ಸುಖ ಪಡೆಯುವ, ಇಲ್ಲ ಸತ್ತಾದರೂ ನಾವು ಸುಖ ಪಡೆಯುವ. ಸತ್ತರೂ ಒಟ್ಟಿಗಿರುವ, ಗೆದ್ದರು ಒಟ್ಟಿಗಿರುವ. ಹಾಗಾಗಿ ಓಡುವುದರಲ್ಲಿ ಅರ್ಥ ಇಲ್ಲ ಅಂತ ಹೇಳಲಿಕ್ಕೆ ಬಹಳ ಚಂದವಾದ ಮಾತುಗಳು. ಇವೆಲ್ಲ ಒಂದೇ ನಮೂನೆ ಮಾತುಗಳು. ಸ್ಪಿರಿಟ್ ಒಂದೇ ಲೆಕ್ಕ ಹೋಗ್ತಾ ಇದೆ. ಎಲ್ಲಿಯೋ ಕತ್ತರಿಸಲಿಲ್ಲ ಈ ಗೆರೆಗಳನ್ನು. ಆದ್ರೆ ಯಾರ್ಯಾರೋ ಎಲ್ಲಿಯೋ ಏನೇನೋ ಎಲ್ಲಿಗೋ ದಂಡವನ್ನು ಹಾಕಿ ನಿಲ್ಲಿಸಿ ಮಾತನ್ನು ಒಪ್ಪಿಸಿ ಏನೋ ತಪ್ಪಿಸಿ ಇಲ್ಲಿ ಏನಾದ್ರೂ ಉಂಟ ಹೇಳಬೇಕಾದ್ದು ಹೇಳುವುದನ್ನೇ ಹೇಳಿದ ಭೀಷ್ಮ ಹೇಳಿದ. ಯಥಾ ಮುಖ್ಯ ಸನ್ನಿಭಕ್ತ ವಕ್ತವ್ಯ ಅಂತ. ದೊಡ್ಡವರೆದ್ರು ಮಾತುಗಳನ್ನು ಹೇಳಿಬಿಡಿ ಅಂತ. ಎಲ್ಲ ಮಾತುಗಳೇ, ಹೇಳುವ ಮಾತುಗಳೇ ಇವನತ್ತು. ಹೇಳುವಾಗ ಅರ್ಥೈಸಿಕೊಳ್ಳುವ ಸ್ಟೆಪ್ಸ್ ಚೆನ್ನಾಗಿರಬೇಕು, ಹೆಜ್ಜೆಗಳು ಚೆನ್ನಾಗಿ ಬರಬೇಕು. ಏವಂ ಸಂಶಪ್ತ ಶಪಥಾಹ. ನಾವು ಒಟ್ಟು ಸೇರಿಕೊಂಡು ಹೀಗೊಂದು ಪ್ರತಿಜ್ಞೆ ಮಾಡಿಕೊಳ್ಳುವ. ಏನು ಅಂತ ಪ್ರತಿಜ್ಞೆ ಮಾಡಿಕೊಳ್ಳಿ. ಸಮಭಿತ್ಯಕ್ತ ಜೀವಿತಾಹ. ನಾವು ಪ್ರಾಣ ಹೋಗುವವರೆಗೂ ಒಟ್ಟಾಗಿ ಹೋರಾಡುತ್ತೇವೆ ಅಂತ. ಅಮಿತ್ರ ವಾಹಿನಿ ವೀರಾಹ ಪ್ರತಿ ಗಾಹಂತ್ಯ ಅಭೀರವ. ನಾವು ಶೂರರಾಗಿಕೊಂಡು ಹೇಡಿಗಳಾಗದೆ ಶತ್ರು ಸೈನ್ಯದ ಒಳಗೆ ನುಗ್ಗುತ್ತೇವೆ, ಶತ್ರು ಸೈನ್ಯದ ಒಳಗೆ ಮುಳುಗುತ್ತೇವೆ. ಈಜಾಡಿಕೊಂಡು ಅದನ್ನು ಬದಿ ಹಾಕಿಬಿಡುತ್ತೇವೆ, ಹೊಡೆದಾಕ್ತೇವೆ ಎನ್ನುವ ರೀತಿಯಲ್ಲಿ ಆಗ್ತದೆ. ಈ ರೀತಿಯಾಗಿ ಪ್ರತಿಜ್ಞೆಯನ್ನು ಮಾಡಿಕೊಳ್ಳುವ ಅವರಾಗಿ ನಾವು ಶತ್ರುಪಾಳೆಯವನ್ನು ಧಿಕ್ಕರಿಸುವ, ಓಡಿಸುವ ವ್ಯವಸ್ಥೆಯಲ್ಲಿ ನಿಲ್ಲುವ ಅನ್ನುವ ನೆಲೆಯಲ್ಲಿ ಮಾತುಗಳನ್ನು ಹೇಳುತ್ತಾ ಭೀಷ್ಮ ಹೇಳುತ್ತಾನೆ. ಅಗ್ರತಃ ಪುರುಷಾನೀಕಂ ಅಸಿ ಚರ್ಮವತಾಂ ಭವೇತ್. ಹಿಂದೆ ಹೇಳಿದ್ದೆ ನಾನು ಯಾರನ್ನು ನಿಲ್ಲಿಸ್ತಾನೆ ಹೇಳುತ್ತಾನೆ ಅಂತ. ಎದುರಲ್ಲಿ ಮನುಷ್ಯರ ಪಡೆ ಇರಬೇಕು, ಪದಾರ್ಥಗಳ ಪಡೆ ಇರಬೇಕು, ರಾಶಿಗಟ್ಟಲೆ ಇರಬೇಕು. ಏನ್ ಕೈಯಲ್ಲಿ ಇರಬೇಕು? ಕತ್ತಿ ಚರ್ಮ ಇರಬೇಕು. 5-6 ಅಡಿ ಎತ್ತರದ ಚರ್ಮರಿ ಅದು ಡಾಲ್. ಅದು ಪೂರ್ತಿ ಅವನಿಗೆ ಅಡ್ಡ ಆಗುತ್ತೆ. ತಲೆ ಬಗ್ಗಿಸಿದ್ರಾಯ್ತು, ನೆಲಕ್ಕೆ ಕೂತ್ರಾಯ್ತು. ನಾನು ಕಂಡಿದ್ದೇನೆ ಎಲ್ಲಿವರೆಗೆ ಅಂದ್ರೆ, ಒಂದು 16,000 ಜನ ಇದ್ದಾರೆ ಇಟ್ಕೊಳ್ಳಿ ಪದಾರ್ಥಿಗಳು. ಎದುರಲ್ಲಿ ನುಗ್ಗಿದ ಕತೆ ಬಹಳ ವಿಚಿತ್ರ. ಎದುರಲ್ಲಿ ಪದಾರ್ಥಿಗಳು ಬರಲಿಲ್ಲ ಇವರ ಬುದ್ಧಿವಂತಿಕೆಗೆ. ಎದುರಲ್ಲಿ ಬಂದದ್ದು ರಥಗಳು, ಆನೆಗಳು. ಈ ರೀತಿಯಾಗಿ ಇವರು ಬಹಳ ವಿಚಿತ್ರ, ಬಹಳ ಗಮ್ಮತ್ತು. ಏನು ಬೆಟಾಲಿಯನ್ ಇರುತ್ತಲ್ಲ, ನಾನು ಹೇಳಿದ್ನಲ್ಲ 10ರಲ್ಲಿ 100ರಲ್ಲಿ ಒಬ್ಬೊಬ್ಬ ಒಡೆಯ ಅಂತ. ಇವರು ಮೊದಲೇ ಮಾತಾಡಿಕೊಂಡಾಗೆ ಅಷ್ಟು ಜನ ಡಾಲನ್ನು ಅಡ್ಡಗಟ್ಟಿ ಗೂಡು ಮಾಡಿಕೊಂಡಿದ್ದಾರೆ. ಅದ್ರಿಂದ ಒಬ್ಬರ ಬೆನ್ನ ಹಿಂದೆ ಒಬ್ಬರ ಡಾಲ್ ಇಲ್ಲ. ಈಗ ಅದು ವ್ಯರ್ಥ. ಡಾಲೆಲ್ಲ ಒಂದು ದೊಡ್ಡ ಕೋಣೆಯಾಗಿ ಬಿಟ್ಟಿದೆ, ಗೂಡಾಗಿ ಬಿಟ್ಟಿದೆ ಈಗ ಬರೋ ಹೊತ್ತಿನಲ್ಲಿ. ಆ ನಮೂನೆ ಆಕ್ಟಿವ್. ಆ ಪ್ರಕಾರದಲ್ಲಿ ಯಾರೋ ಒಬ್ಬ ಅದರಲ್ಲಿ ಅಧಿಕೃತ ಇದ್ದಾನಲ್ಲ, ಅವನು ಎಲ್ಲಿಯೋ ಮಧ್ಯದಲ್ಲಿ ಇದ್ದಾನೆ, ಅವನಿಗೆ ಗೊತ್ತಿದೆ. ಎಷ್ಟು ಗಮ್ಮತ್ತು ಅಂದ್ರೆ, ಆ ಡಾಲಿನ ಮೇಲೆ ಕಾಲಿಟ್ಟುಕೊಂಡು ಆನೆ ಹೋಗ್ತಿದೆ, ಮೇಲೆ ಹೋಗ್ತಿದೆ ಆನೆ ನಡೆದಿದೆ. ಆನೆ ನಡೆದಾಗ ಅಡಿಯಲ್ಲಿ ಆ ಬೆಟಾಲಿಯನ್ ಯಾರು ದೊಬ್ಬ ಲೀಡರ್ ಇದ್ದಾನೆ, ಅವ ಆನೆ ಹೊಟ್ಟೆಗೆ ತನ್ನ ಕೈಯಲ್ಲಿನ ಈಟಿ ಹಾಕಿದ್ದಾನೆ, ಕುಕ್ಕರಿಸಿ ಬಿಟ್ಟಿದ್ದಾನೆ. ಎಲ್ಲಿದೆ ಆನೆ? ಹೇಗಿದೆ ಆನೆ? ಈ ಡಾಲನ್ನು ಬಿಡದಷ್ಟು ಗಟ್ಟಿಯಲ್ಲಿ ಇಟ್ಕೊಂಡಿದ್ದಾರೆ. ಒಂದು ಕಡೆಯೂ ಮುರಿಯುವುದಿಲ್ಲ. ಮಾಡು ಮುರಿದಾಗಿ ಮುಡಿಯಲಾರದಷ್ಟು ದೊಡ್ಡ ಮಂಟಪ ಇದು, ಅಷ್ಟು ಗಟ್ಟಿಯಾಗಿದೆ. ಯಾಕೆ 10,000 ಯೋಧರ ಡಾಲಿಗಳ ಒತ್ತೊತ್ತಿನಾಗಿರತಕ್ಕಂಥ ಮಾಡದು ಅದ್ಭುತವಾಗಿದೆ. ಆನೆಗಳು ಮೇಲೆ ಹೋಗ್ಲಿಕ್ಕೂ ಆದವು, ಅಷ್ಟು ದೊಡ್ಡ ಚಪ್ಪರ. ಆನೆಗಳನ್ನ ಬಡಿಲಿಕ್ಕೆ ಇವರಲ್ಲಿ ತಂತ್ರ ಇತ್ತು ಅದರ ಎಡೆಯಲ್ಲಿ. ನಡೆದಾಡಿ, ಯಾಕೆ ಆನೆ ಪಕ್ಕಕ್ಕೆ ಹತ್ತುವುದಿಲ್ಲ, ಹತ್ತಿಕೊಂಡು ಆನೆ ಉಳಿಯುವುದಿಲ್ಲ, ಬಿದೋಯಿತು. ಹೊಡೆದ ತಕ್ಷಣ ನೋವಿನಲ್ಲಿ
ಒಟ್ಟು ಓಡಾಡ್ಬಿಟ್ಟಿದೆ. ಇತರ ಆನೆಗಳಿಗೂ ಬರದಂತೆ ಮಾಡಿದೆ. ಇದರ ನಡುವೆಯಲ್ಲಿ ಅವರು ನುಗ್ಗಿಸಿದ ರಥಗಳು ಆನೆಗಳ ಹೊಡೆತದಲ್ಲಿ ಚೂರಾಗಿವೆ. ಖಾಲಿ ಕೈಯಲ್ಲಿರತ್ತ ಕತ್ತಿ, ಕೈಯಲ್ಲಿರತಕ್ಕ ಡಾಲ್, ಹಸಿ ಚರ್ಮವತ. ಇದು ಭೀಷ್ಮರು ಹೇಳೋ ಕ್ರಮ. ಮುಂಚೂಣಿಯಲ್ಲಿ ಕತ್ತಿ ಡಾಲು ಹಿಡಿದ ಜನರ ರಾಶಿ ಇರಬೇಕು. ಪೃಷ್ಠತಃ ಶಕಟಾನೇಕ, ಹಿಂಬದಿಯಲ್ಲಿ ಆನೆ, ಇದು ರಥದ ಶಕಟಾನೇಕ, ರಥದ ಸೈನ್ಯ ಹಿಂಬದಿಯಲ್ಲಿರಬೇಕು. ಹಾಗೆ ಹೋರಾಟ ಮಾಡಲಿಕ್ಕೆ ತಯಾರಾಗಬೇಕು. ಮಧ್ಯದಲ್ಲಿ ಯಾರಿವೆ? ಕಳತ್ರಂ ಮಧ್ಯತಸ್ತತ ಅಂದ್ರು. ಕಲತ್ರ ಅಂದ್ರೆ ಹೆಂಡತಿಯಿಂದ ಅರ್ಥ. ನಿಜವಾಗಿ ಸಂಸ್ಕೃತದಲ್ಲಿ ಇದೆಂತದ ಅರ್ಥ ಆಗೋದಿಲ್ಲ ನೋಡಿ. ವಾದರಾಜರು ಹೇಳ್ತಾರೆ ಕಲತ್ರ ಅಂದ್ರೆ ಕಲಂ ಅಂದ್ರೆ ವಿಕಲಂ ಅಂತ ಅರ್ಥ. ಸೈನ್ಯ, ತುಗುಡಿ, ತುಂಡುಗಳು, ಚದುರಿ ಹೋದವುಗಳು. ಅದನ್ನು ತ್ರ ಅಂದ್ರೆ ರಕ್ಷಣೆ ಮಾಡುವ ಒಂದು ಸೇನಾಪತಿ ಮಧ್ಯದಲ್ಲಿ ಇರಬೇಕು. ಇದನ್ನ ಹೇಳಿದವರು. ಅದಕ್ಕೆ ನಾನು ಅರ್ಥ ಕೊಟ್ಟೆ. ಮಧ್ಯದಲ್ಲಿ ಆಯಾ ದಂಡನಾಯಕ ಇರಬೇಕು. 10ರ ಗುಂಪಿನವ 10ರಲ್ಲಿ, 100ರವ 100ರಲ್ಲಿ, 1000ದವ 1000ದಲ್ಲಿ, ಮಧ್ಯದಲ್ಲಿ ಇದ್ದುಕೊಂಡು ಬಡಿಲಿಕ್ಕೆ, ಇನ್ಸ್ಟ್ರಕ್ಷನ್ ಕೊಡ್ಲಿಕ್ಕೆ. ಇದನ್ನು ಅವರು ಹೇಳಿದ ರೀತಿ. ಹಿಂಬದಿಯಲ್ಲಿ ರಥಗಳು, ಮಧ್ಯದಲ್ಲಿ ಕಳತ್ರ. ಹೀಗೆ ಮಾಡಿದಾಗ ಪರೇಶಾಂ ಪ್ರತಿಘಾತಾರ್ಥಂ ಪದಾತೀನಾಂಚ ಗುಹಾನ, ಇವರ ಮೇಲೆ ಹೊಡಿವಾಗಿ ಪದಾತಿಗಳನ್ನು ರಕ್ಷಣೆ ಮಾಡಬೇಕು ಹಿಂಬದಿಯಿಂದ ಕೂತು. ಇದು ದೊಡ್ಡ ಸಂಗತಿ. ಅಪಿ ಯಸ್ಮಿನ್ ಪರೇ ಗೃಧ್ರಾಹ ಭವೇಯುಹು ತೇ ಪುರೋಗಮ. ಈ ಪದಾತಿಗಳನ್ನು ರಕ್ಷಣೆ ಮಾಡದೇ ಇದ್ರೆ ಸರ್ವನಾಶ ಆಗುತ್ತೆ. ಆ ಎದುರಾಳಿಗಳು ಇವರ ಮೇಲೆ ಆಕ್ರಮಣ ಮಾಡಲಿಕ್ಕೆ ತಯಾರಿದ್ದಾರೆ. ಎದುರಾಳಿಗಳಿಗೆ ಒಂದು ಶಬ್ದ ಆಗಿದ್ರಿ ಇಲ್ಲಿ ನೋಡಿ. ಅಪಿ ಯಸ್ಮಿನ್ ಪರೇ ಗೃಧ್ರಾಹ ಭವೇಯುಸ್ತೆ ಪುರೋಗಮ. ಎದುರಲ್ಲಿ ಕೂತವರು ಗೃಧ್ರರು ಅಂತ. ಕೆಲವೊಮ್ಮೆ ಗೃಧ್ರ ವ್ಯೂಹ ಎಲ್ಲ ಮಾಡಿಕೊಂಡಾಗ ಅರ್ಥ. ಗೃಧ್ರ ಅಂದ್ರೆ ಗಿಡುಗ ಅಂತ ಅರ್ಥ. ಗಿಡುಗ ವ್ಯೂಹ ಮಾಡಿದ ಅಲ್ಲ ಅರ್ಥ. ವಾದರಾಜರು ಹೇಳ್ತಾರೆ ಗೃಧ್ರ ಅಂದ್ರೆ ಹಿಡಿಯಲು ಬರುವವರು ಅಂದ್ರೆ. ಗೃದು ಅಭಿಕಾಂಕ್ಷಾಯ ಎಂಬುದು ಧಾತ್ವ ಅರ್ಥ. ಗೃಧ್ರಕ್ಕಾದ್ರೂ, ಶೇನಕ್ಕಾದ್ರೂ, ಗಿಡುಗಕ್ಕಾದ್ರೂ ಗೃಧ್ರ ಯಾಕೆ ಹೇಳ್ತಾರೆ ಅಂದ್ರೆ ಅದು ಯಾವುದೋ ಒಂದು ಆಹಾರವನ್ನು, ಮಾಂಸವನ್ನು, ಕೋಳಿಯನ್ನು ಅಥವಾ ಇನ್ನೊಂದು ಪ್ರಾಣಿಯನ್ನು ಹಿಡಿಲಿಕ್ಕೆ ಮೇಲಿಂದ ಆಕ್ರಮಣ ಮಾಡ್ತದಲ್ಲ, ಹಾಗೆ ಎದುರು ಶತ್ರು ಸೈನ್ಯದ ಪರಾಕ್ರಮಿಗಳು ಇಲ್ಲಿರತಕ್ಕಂತಹ ಪದಾತಿಗಳನ್ನು ಹಿಡಿದಾರು. ಗೃಧ್ರ ಕೋಳಿ ಮರಿಯನ್ನು ಅಥವಾ ಮೀನು ಪ್ರಾಣಿಯನ್ನು ನೀರಿನಲ್ಲಿ ಹಿಡಿದಾರು. ಅದಕ್ಕೆ ಹಿಡಿಯದಂತೆ ಆ ಪದಾತಿಗಳನ್ನು ರಹಸ್ಯವಾಗಿ ಕಾಪಾಡುವ ಕತೆ ಹಿಂದಿನಲ್ಲಿ ಉಂಟು ಅಂತ. ಹೇಗೆ ಇದೆಲ್ಲ ಬಹಳ ಸೂಕ್ಷ್ಮ. ಅದಕ್ಕೆ ಕೆಲವು 3-4-5 ಶಬ್ದಗಳ ಅರ್ಥಗಳು ಇಲ್ಲಿ ಪ್ರಕರಣದಲ್ಲಿ ವಿಶೇಷ ಅರ್ಥವನ್ನು ಕೊಟ್ಟದ್ದನ್ನು, ಉಪನ್ಯಾಸ ಆಗಲಿ, ಪ್ರದರ ಆಗಲಿ, ಅಥವಾ ಕಳತ್ರ ಆಗಲಿ, ಅಥವಾ ಬಹಿಷ್ಠರ ಆಗಲಿ. ಬಹಿಷ್ಠರ ಅಂದ್ರೆ ಹೊರಗಡೆ ಹೋದವರು, ಮಲಮೂತ್ರ ವಿಸರ್ಜನೆ ಹೋದವರು ಬರೆದ್ರೆ ಎಷ್ಟು ಹೇಸಿಗೆ ಆಗುವುದಿಲ್ಲ. ಆದರೆ ಅಷ್ಟು ಮೌಲಿಕವಾದ ಅರ್ಥ ಬರಬೇಕಾದ್ರೆ ಹೇಗಿರಬೇಕು ಅಂತ ಅದು ಇರಲಿ. ಅಲ್ಲ ಈ ಅರ್ಥ ವಿಶೇಷಗಳನ್ನು ಈ ಪ್ರಕರಣಗಳಲ್ಲಿ ಹೆಚ್ಚು ಕೊಟ್ಟವರು. ಹೀಗೆ ಅನೇಕ ಆಯಾಮಗಳಲ್ಲಿ ಭಾರತದ ಪುಟಗಳು ಮೆರುಗನ್ನು ಪಡೆದಿವೆ. ಇನ್ನೂ ಅನೇಕ ಚಿಂತನೆಗಳನ್ನು ಮತ್ತೆ ಭೀಷ್ಮರು ಹೋರಾಟದಲ್ಲಿನ ಒಂದು ವೈಭವವನ್ನು ಉಲ್ಲೇಖ ಮಾಡುತ್ತಾರೆ. ಅದನ್ನು ಮತ್ತೆ ನಾವು ರಾಜಧರ್ಮದ ಈ ಪರ್ವದಲ್ಲಿ ಮತ್ತೆ ಚಿಂತನೆಯನ್ನು ನಡೆಸುವ ವಂದನೆಗಳೊಂದಿಗೆ ಶ್ರೀಕೃಷ್ಣ ಅರ್ಪಣೋಸ್ತು. ನಾರಾಯಣ ನಾರಾಯಣ ನಾರಾಯಣ.